ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಮಹಾಶರಣ, ಶುದ್ಧ ಬ್ರಹ್ಮನಿಷ್ಠ ಶೂನ್ಯ ಪೀಠಾಧೀಶ್ವರ ಜಗದ್ಗುರು ಪರಮ ಪೂಜ್ಯ ಚನ್ನಬಸವೇಶ್ವರರ ಒಂದು ಪ್ರಾಣಲಿಂಗಿಯ ವಸ್ತು ನಿರ್ದೇಶನ ಸ್ಥಳದ ವಚನದ ಪೈಕಿ ತನು ವ್ಯಸನ, ಮನ ವ್ಯಸನ, ಧನ ವ್ಯಸನ, ವಾಹನ ವ್ಯಸನ, ವಿಶ್ವ ವ್ಯಸನ, ಉತ್ಸಾಹ ವ್ಯಸನ, ಸೇವಕ ವ್ಯಸನ ಎನ್ನುವ ಒಂದು ಸಪ್ತ ವ್ಯಸನಗಳ ಪೈಕಿ ಒಂದು ವ್ಯಸನದ ಬಗ್ಗೆ ನಿನ್ನೆ ತನು ವ್ಯಸನ, ತನು ಮೋಹ, ತನುವಿನ ಶೃಂಗಾರ, ತನುವಿನ ಒಂದು ಪೋಷಣೆ, ಅದೇ ಮಹತ್ವ, ಅದೇ ಮುಖ್ಯ ಮಾಡಿಕೊಂಡಿದ್ದವ್ರಿಗೆ ಅದು ಒಂದು ವ್ಯಸನ. ಆ ತನುವನ್ನ ನಾವು ಎಷ್ಟೇ ಪೋಷಣೆ ಮಾಡಿದರೂ ಸಹಿತ ಅದು ಶಾಶ್ವತವಾದದ್ದಲ್ಲ. ಒಂದು ದಿನ ಅದು ನಮ್ಮ ಕೈ ಬಿಟ್ಟು ಹೋಗ್ತದ, ಒಂದು ದಿನ ಕೆಟ್ಟು ಹೋಗ್ತದ, ಒಂದು ದಿನ ಸತ್ತು ಹೋಗ್ತದ, ಒಂದು ದಿನ ಸುಟ್ಟು ಹೋಗ್ತದ. ಅಂಥದನ್ನ ನಾವು ನಂಬಬಾರದು, ಪರಮಾತ್ಮನನ್ನ ನಂಬಬೇಕು. ಆತ್ಮ ಅಂತ ಏನದ ಅದು ಮುಖ್ಯ ಅನ್ನೋದಕ್ಕ, ತನುವಿನ ಮೇಲಿನ ಮೋಹ ಕಳೆಯುವುದಕ್ಕ ಒಂದು ಮಾರ್ಗದರ್ಶನ ನೀಡಿದ್ರು. ಮುಂದೆ ಮನವ್ಯಸನ, ನಮ್ಮ ಮನಸ್ಸಿನಾಗ ಏನು ಆಲೋಚನೆಗಳು ಬರ್ತಾವ ಅವುದ್ರಂಗೆ ನಾವು ಬದುಕಬೇಕು, ಅವೇ ಈಡೇರಿಸ್ಕೋಬೇಕು ಅನ್ನಂತ ಮನಸ್ಸಿನ ಒಂದು ವ್ಯಸನ. ಮನವ್ಯಸನದಲ್ಲಿ ಖುಷಿ ಸುಳ್ಳು, ಮನವ್ಯಸನದಲ್ಲಿ ಸುಳ್ಳು, ಯಾವುದು ಸತ್ಯ ಅದ ಅದಕ್ಕೆ ಮನಸ್ಸು ಇಷ್ಟಪಡಂಗಿಲ್ಲ. ಆ ಮನಸ್ಸಿಗೆ ಸುಳ್ಳು ಹೇಳ್ಬೇಕನ್ನೋದು ಬಹಳ. ಯಾಕಂತ ಮನಸ್ಸಿಗೆ ಅಸತ್ಯದ ಕಡೆ ಯಾಕೆ ಅದು ಬಹಳ ಇಷ್ಟಪಡ್ತದ್ರಿ? Sound mind in sound body. Sound mind in sound body. ಕೇಳಿರ ಈ ಮಾತು? ಇದು ಕೇಳಿರ? ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂದ್ರೆ ಒಳ್ಳೆ ಎಂತ ದೇಹ ಇರ್ತದ ಅಂತ ಮನಸ್ಸು. ಯಥಾ ಸ್ಥೂಲ ಶರೀರ ತಥಾ ಸೂಕ್ಷ್ಮ ಶರೀರ. ನಾವು ಸ್ಥೂಲ ಶರೀರ ಹೆಂಗ್ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಅದ ಸೂಕ್ಷ್ಮ ಶರೀರ. ಅದಕ್ಕ ಸ್ಥೂಲ ಶರೀರದೊಳಗ ನಾವು ಒಳ್ಳೆ ಶುದ್ಧವಾದ ನೀರ, ತಾಜಾ ಆಹಾರ, ಶುದ್ಧವಾದ ಗಾಳಿ, ಸದ್ವಿಚಾರಗಳು, ಹಿಂಗೆಲ್ಲ ಆ ಶರೀರ ಪೋಷಣೆಯಲ್ಲಿ ನಾವು ಕಾಳಜಿ ವಹಿಸಿ ಅದನ್ನ ಒಂದು ಯೋಗ ಪದ್ಧತಿಯೊಳಗ ಮೇಂಟೈನ್ ಮಾಡಿದೆವಂತಂದ್ರ ಅಂಥವ್ರ ಮನಸ್ಸಿನ, ಅವರು ಅಂಥ ದೇಹದೊಳಗಿರುವ ಮನಸ್ಸು ಕೂಡ ಯೋಗ ಪದ್ಧತಿ ಪ್ರಕಾರನೇ ಇರ್ತದೆ. ಈಗ ಪ್ರಾಣಾಯಾಮ ಮಾಡ್ತಿರಲ್ಲ, ಆ ಪ್ರಾಣಾಯಾಮದಾಗ 3.5 ಲೀಟರ್ ಒಳಗೆ ಹೋಗಕ್ಕೆ ಗಾಳಿ, 2 ಲಂಗ್ಸ್, 2 ಶ್ವಾಸಕೋಶಗಳ ಒಂದು
ಸಾಮರ್ಥ್ಯ ಎಷ್ಟದ ಅಂತಂದ್ರೆ 3.5 ಲೀಟರ್ನಷ್ಟದ. ಅಷ್ಟು ಗಾಳಿ ಒಳಗೆ ಹೋಗಿ ಅಷ್ಟು ಗಾಳಿ ಹೊರಗೆ ಬರಬೇಕು. 3.5 ಲೀಟರ್ನಷ್ಟು ಗಾಳಿ ಒಳಗೆ ಹೋಗಿ 3.5 ಲೀಟರ್ನಷ್ಟು ಗಾಳಿ ಹೊರಗೆ ಬರಬೇಕು. ನಾವು ಸಾಮಾನ್ಯವಾಗಿ 1 ಲೀಟರ್ನಷ್ಟು ಗಾಳಿ ಒಳಗೆ ತಗೋತೀವಿ, 1 ಲೀಟರ್ನಷ್ಟು ಗಾಳಿ ಹೊರಗೆ ಬಿಡ್ತೀವಿ. ಅದು ಗಾಳಿ ಒಳಗೆ ಹೋಗಿ ಹೊರಗೆ ಬರೋದ್ರ ಉದ್ದೇಶ ಏನು? ಒಳಗಿಂದು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕೋದದು. ಹೊರಗಿಂದು ಆಮ್ಲಜನಕ ಒಳಗೆ ತಗೋತದ, ಆಕ್ಸಿಜನ್ ಒಳಗೆ ಹೋಗ್ತದ, ಒಳಗಿಂದು ಹೊರಗೆ ಬರ್ತದ. ಒಳಗಿಂದು ಕಾರ್ಬನ್ ಡೈಆಕ್ಸೈಡ್ ಸತ್ತ ಗಾಳಿ ಹೊರಗೆ ಬರ್ತದ, ಹೊರಗಿಂದ ಜೀವಂತ ಗಾಳಿ ಒಳಗೆ ಹೋಗ್ತಿರ್ತದ. ಅದು ಏನಾಗ್ತದ? ಈಗ 3.5 ಲೀಟರ್ ನೀರು ಹಾಕಿ ತೊಳೆದು ಸ್ವಚ್ಛ ಮಾಡಂತ ಒಂದು ಪಾತ್ರೆಯನ್ನ 1 ಲೀಟರ್ ನೀರು ಹಾಕಿ ತೊಳೆದ್ರೆ ಏನಾಗ್ತದ? ಸ್ವಚ್ಛ ಆಗ್ತದ. ಅದಕ್ಕೆ ಎಲ್ಲಿ 3.5 ಲೀಟರ್ನಷ್ಟು ಬಳಸಬೇಕು ಅಲ್ಲಿ 1 ಲೀಟರ್ ಬಳಸಿದ್ರೆ ಏನಾಗ್ತದೆ? ಸ್ವಚ್ಛ ಆಗಂಗಿಲ್ಲ. ಹಂಗ ಇಲ್ಲಿ 3.5 ಲೀಟರ್ ಗಾಳಿ ಒಳಗೆ ಹೋಗಿ 3.5 ಲೀಟರ್ ಗಾಳಿ ಹೊರಗೆ ಬಂತು ಅಂದ್ರೆ ಒಂದು ದಿವಸಕ್ಕ 21,600 ಸಾರಿ ಉಸಿರಾಡಿಸ್ತೀವಿ. ಪ್ರತಿಯೊಂದು ಉಸಿರಿನಾಗ 3.5 ಲೀಟರ್ನಷ್ಟು ಒಳಗೆ ಹೋಗಿ 3.5 ಲೀಟರ್ನಷ್ಟು ಹೊರಗೆ ಬಂತು ಅಂತಂದ್ರ ಅದು ಯೋಗಿಯ ಶರೀರ, ಆರೋಗ್ಯವಾಗಿರ್ತದ. ನಾವು ಪ್ರಾಣಾಯಾಮ ಮಾಡಾಗ ಅಷ್ಟೇ ಒಂದಿಷ್ಟು ಉಸಿರು ಜಾಸ್ತಿ ತಗೊಂಡು ಉಸಿರು ಜಾಸ್ತಿ ಬೀಳ್ತೀವಿ. ಬೀಳದ ಟೈಮ್ನೊಳಗ ಮತ್ತೆ ಅದೇ ಕತೆ, ಮತ್ತೆ ಅದೇ 1 ಲೀಟರ್ ಉಸಿರು ಒಳಗೆ ತೊಳೆದು 1 ಲೀಟರ್ ಉಸಿರು ಹೊರಗೆ ಬಿಡೋದು. ಯಾವರೇ ಚಿಂತೆ ದುಃಖ ಟೆನ್ಷನ್ ಆಯ್ತಂದ್ರೆ ಆ ಉಸಿರು ಸಹಿತ ಒಳಗೆ ಹೋಗಲ್ಲ, ಹೊರಗೆ ಬರಲ್ಲ, ಅದು ಹಂಗೆ ನಿಂತು ಬಿಡ್ತದ, ಒಳಗಿಂದೊಳಗೆ ಹೊರಗಿಂದೊಳಗೆ. ಹೀಗಾಗಿ ಏನಾಯ್ತು? 3.5 ಲೀಟರ್ ಮೈನಸ್ 1 ಲೀಟರ್ ಅಂದ್ರೆ 2.5 ಲೀಟರ್ನಷ್ಟು ಶುದ್ಧ ಗಾಳಿ ಒಳಗೆ ಹೋಗಿ 2.5 ಲೀಟರ್ನಷ್ಟು ಒಳಗಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ತೆಗೆಯೋದು. ಒಂದು ಉಸಿರಿಗೆ ಹೇಳಕತ್ತೀನಿ ನಾನು. ಅಂಥದ್ದು 21,600 ಉಸಿರಾಟಕ್ಕೆ 2.5 ಲೀಟರ್ನಷ್ಟು ಗಾಳಿಲಿಂತ ಸ್ವಚ್ಛ ಮಾಡಬೇಕಾಗಿದ್ದು ನಾವೇನ್ ಮಾಡೀವಿ? ಒಳಗೆ ಹಂಗೆ ಇಟ್ಕೊಂಡು ಕೂತೀವಿ. ಎಲ್ಲ ಮಾಲಿನ್ಯ, ಕಾರ್ಬನ್ ಡೈಆಕ್ಸೈಡ್ ಫುಲ್ ಒಳಗೆ ಕಾರ್ಬನ್ನೇ ಅದ ಈ ಶರೀರದ ತುಂಬ. ಹೀಗಾಗಿ ಏನಾಗ್ತದ? ಈ ಶರೀರನೇ ಕಾರ್ಬನ್ಲಿಂತ ತುಂಬಿದ್ದಕ್ಕ ಮತ್ತ ಅಂತ ಕಾರ್ಬನ್ ಶರೀರಲಿಂತ ಏನಾಯ್ತು? ಕಾರ್ಬನ್ ಮನಸ್ಸು, ಕೆಟ್ಟ ಶರೀರ ಕೆಟ್ಟ ಮನಸ್ಸು, ಅನ್ಸೌಂಡ್ ಮೈಂಡ್ ಇನ್ ಅನ್ಸೌಂಡ್ ಬಾಡಿ. ಅದು ಯಾವಾಗಲೂ ಅಧೋಮುಖವಾಗಿ ಹರಿಯುತ್ತಿರುತ್ತದೆ ಅಂತ ಹೇಳ್ತಾರೆ. ಮನಸ್ಸು ಅಧೋಮುಖವಾಗಿ ಯಾಕೆ ಹರಿತದ? ಬಾಡಿ ಸ್ವಚ್ಛ ಇಟ್ಟುಕೊಳ್ಳಾರ್ದಕ್ಕ, ಶರೀರ ಸ್ವಚ್ಛ ಇಟ್ಟುಕೊಳ್ಳಾರ್ದಕ್ಕ ಹರಿತದ ಕೆಳಗೆ. ಅದು ಮ್ಯಾಲ ಹರಿಬೇಕು ಅಂತಂದ್ರ ಒಬ್ಬ ಈ ಸ್ವಚ್ಛ ಇರ್ಲಾರ್ದ ಮನುಷ್ಯನ ಮುಂದೆ ಹೋಗಿ ಒಂದು ಪ್ಲೇಟ್ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ ಎಣ್ಣೆ ಕರೆದದ್ದು ಮತ್ತ ಒಂದಿಷ್ಟು ಬಾಳೆಹಣ್ಣು ಸೇಬು ಅವನ ಮುಂದೆ ಒಯ್ದಿಡ್ರಿ. 8 ದಿನ ಇದ್ರೂ ಅವ ಬಾಳೆಹಣ್ಣು ತಿನ್ನಲ್ಲ, ಸೇಬು ತಿನ್ನಲ್ಲ. ಅವೆಲ್ಲ ನಾವು ತಿನ್ನಲು ಬೇಕಾಗಿಲ್ಲ, ಹಣ್ಣು ಬೇಕಾಗಿಲ್ಲ ಅಂತ. ಅವ ಏನ್ ತಿಂತಾನ? ಸ್ವಚ್ಛ ಇರ್ಲಾರ್ದವ ಭಜಿನೇ ತಿಂತಾನವ. ಕರ್ದು ಪರ್ದು ಅಂತವು ಪುರಿ ತಿಂದ, ಬಜ್ಜಿ ತಿಂದ, ದೋಸೆ ತಿಂದ, ಇಡ್ಲಿ. ಅವನಿಗೆ ಟೇಸ್ಟೇ ಬರಂಗಿಲ್ಲ. ಕುದಿಸಿದ್ದು ಹಸಿದು ಏನು ಟೇಸ್ಟ್ ಬರಲ್ಲ ಅವನಿಗೆ. ಎಣ್ಣೆ ಕರೆದದ್ದೇ ಅದು ಅಗತ್ಯ ಅದು. ಅದೇ ಒಬ್ಬ ಯೋಗಿ ಮುಂದೆ ಒಯ್ದು ಬಜ್ಜಿ ಮತ್ತ ಹಣ್ಣ ಹಂಪಲ ಇಡ್ರಿ, ಯೋಗಿ ಕರೆದದ್ದು ಇದು ಯಾಕೆ ತಂದಿ ಇಲ್ಲಿ, ಇದು ಯಾರು ತಿಂತಾರ ಅಂತಾನ. ಯೋಗಿ ಅದನ್ನ ಬಿಸಾಕ್ತಾನ. ಯೋಗಿದು ಮೈಂಡ್ ಸೌಂಡ್ ಮೈಂಡ್. ಈ ರೋಗಿದೇನದ ಅನ್ಸೌಂಡ್ ಮೈಂಡ್ ಇನ್ ಅನ್ಸೌಂಡ್ ಬಾಡಿ. ಹೀಗಾಗಿ ಮನಸ್ಸಾಕ ಕೆಟ್ಟದ್ರ ಕಡೆ ಹರಿತದ ಅಂತಂದ್ರ ಶರೀರ ಸ್ವಚ್ಛ ಇರ್ಲಾರ್ದಕ್ ಮನಸ್ಸು ಕೆಟ್ಟದ್ರ ಕಡೆ ಹರಿತದ. ನೀರು ಸ್ವಚ್ಛಂದ ಬಳಸಂಗಿಲ್ಲ, ಗಾಳಿ ಸ್ವಚ್ಛಂದ ಬಳಸಂಗಿಲ್ಲ, ಇರುವ ಪ್ರದೇಶ ಸ್ವಚ್ಛ ಇಲ್ಲ, ಸುತ್ತಮುತ್ತ 4 ಜನರು ಆಡುವ ಮಾತುಗಳು ಅವು ಸ್ವಚ್ಛ ಇಲ್ಲ, ದುಷ್ಟ ದುರುಳ
ಅವಿವೇಕಿಗಳು ಅಂತ ಜನರ ಮಧ್ಯೆ ಹರಟೆ ಹೊಡೆಯಂತ ಜನರ ಮಧ್ಯೆ ಬದುಕಿ ನಮಗ್ ಚಲೋ ವಿಚಾರ ಬಾ ಅಂದ್ರೆ ಎಲ್ಲಿದ್ ಬರ್ತದ? ಹೀಗಾಗಿ ನಾವೇನೇನ್ ಮಾಡ್ಬೇಕು? ಒಳ್ಳೆ ಜನರ ಮಧ್ಯೆ ಇರಬೇಕು, ಒಳ್ಳೆ ಮಾತುಗಳನ್ನು ಆಡಬೇಕು, ಒಳ್ಳೆ ನೀರು, ಒಳ್ಳೆ ಗಾಳಿ, ಒಳ್ಳೆ ಪರಿಸರ, ಹಿಂಗೆಲ್ಲ ನಮ್ಮ ಜೀವನ ಚೆನ್ನಾಗಿ ಇರಬೇಕು, ಸ್ವಚ್ಛ ಇರಬೇಕು. ವೈಭವದಿಂದ ತುಂಬದೇನು ಬೇಕಾಗಿಲ್ಲ, ಸ್ವಚ್ಛ ಇರೋದು ಬಹಳ ಮುಖ್ಯ. ಹಿಂಗಾಗಿ ಅದು ಮನಸ್ಸು ಕಳ್ಳತನಕ್ಕೆ ಯಾಕ, ಸುಳ್ಳುತನಕ್ಕೆ ಯಾಕ ಅದು ಇಷ್ಟಪಡ್ತದ ಅಂತಂದ್ರ, ಆ ಶರೀರ ಕಾರ್ಬನ್ ಶರೀರ, ಇಂಗಾಲದ ಡೈಆಕ್ಸೈಡ್ ತುಂಬಿದ ಶರೀರ, ಮತ್ತು ಅಂತ ಮನಸ್ಸು ಅದು ಹಂಗೆ ಮಾಡ್ತಿರ್ತದ. ಅದಕ್ಕೇನ್ ಮಾಡ್ಲಿಕ್ಕಾಗಲ್ಲ. ಏನ್ ಮಾಡ್ತದ? ಹುಸಿ ಸುಳ್ಳು ಹೇಳ್ತದ, ಕಳ್ಳತನ ಮಾಡ್ತದ, ಮತ್ತ ಪರದಾರಂ ಪರಸ್ತ್ರೀ ಪರಧನವನ್ನ ಬಯಸ್ತದ. ಅದಕ್ಕೆ ಬಸವಣ್ಣವ್ರ ಏನಂತಾರ? ಹರಿವ ಹಾವಿಗಂಜೆ, ಉರಿವ ಕೊಳ್ಳಿಗಂಜೆ. ಹೊರ್ಕೊತ್ ಬರ್ಲಕತ್ತದ ಅಂತಂದ್ರ ನಾನು ಅಂಜಂಗಿಲ್ಲ. ಏನಾಗ್ತದ? ಬಾಳ ಅದ್ರ ಕಚ್ಚತದ. ಈ ಶರೀರ ಕಳ್ಕೊತೀವಿ, ಈ ಶರೀರ ಕಳ್ಕೊಂಡ್ರೆ ಇನ್ನೊಂದು ಶರೀರ ಬರ್ತದೆ. ಅದಕ್ಕೇನು, ಒಂದ್ ಅಂಗಿ ಹರಿದ್ರೆ ಇನ್ನೊಂದು ಅಂಗಿ ಬರ್ತದೆ, ಒಂದು ಪ್ಯಾಂಟ್ ಹರಿದ್ರೆ ಇನ್ನೊಂದು ಪ್ಯಾಂಟ್ ಬರ್ತದೆ. ಹಂಗ ಒಂದು ಶರೀರವಾದ್ರೆ ಇನ್ನೊಂದು ಶರೀರ ಬರ್ತದೆ. ಈ ಶರೀರ ಹೋಗ್ತದತ್ ನಾ ಎಂದು ಚಿಂತೆ ಮಾಡಲ್ಲ. ಹರಿವ ಹಾವಿಗಂಜೆ, ಉರಿವ ಕೊಳ್ಳಿಗಂಜೆ. ಬೆಂಕಿ ದಗದಗ ಉರ್ಕೋತ ನನ್ನ ಬಳಿ ಬಂದದಂತಂದ್ರು ನಾನೇನ್ ಅಂದಂಗಿಲ್ಲ. ನಾ ಎದಕ್ ಅಂಜತೀನಿ? ಒಂದಕ್ಕಂಜುವೆ ಒಂದಕ್ಕಳುಕುವೆ. ಒಂದಕ್ಕೆ ಮಾತ್ರ ಅಂಜತೀನಪ್ಪ. ಏನ್ ಅಂಜತಿ? ಎದಕ್ಕ? ಪರಧನ ಪರಸ್ತ್ರೀ ಎಂಬ ಜೂಬಿಗಂಜುವೆ. ಕೂಡಲ ಸಂಗಮ ದೇವ. ಈ ಪರಧನ ಪರಸ್ತ್ರೀ, ಇವು ಸುಳ್ಳು ಹೇಳೋದು, ಕಳತನ ಮಾಡೋದು, ಈ ಮನಸ್ಸು ಏನ್ ಮಾಡ್ತದ? ಇಂಥವ್ ಮಾಡ್ಲಕ್ ಹಚ್ತದಲ್ಲ, ಇಂಥದಕ್ ನನಗೆ ಅಂಜಿಕೆ ಬರ್ತದ, ಇಂಥದಕ್ ನನಗೆ ಅಂಜಿಕೆ ಬರ್ತದ. ಜೂಬ್ ಅಂತಂದ್ರೇನು? ಕಂಬಳಿ ಹುಳ. ಒಂದು ಅಂಗಿಯಾಗೋ ಪ್ಯಾಂಟಿನಾಗ ಒಂದು ಕಂಬಳಿ ಹುಳ ಹೊಕ್ಕತ್ತಂದ್ರ, ಕಂಬಳಿ ಹುಳ ಮೈ ತುಂಬ ಅದಕ್ಕೆ ಕೂದಲಿರ್ತಾವ, ಅದು ಒಂದ್ ಸ್ವಲ್ಪ ಚುಚ್ಚತಂದ್ರ ತಿಂಡಿ ಕೊಡ್ತದ. ಅಂತ ಕಂಬಳಿ ಹುಳ ಹೊಕ್ಕಂಗ ಆಗ್ತದಪ್ಪ ನನ್ನೊಳಗ. ಹಿಂಗಾಗಿ ನನಗ ಮನವ್ಯಸನ ಬಹಳ ಭಯಾನಕ ಅಂತೇಳಿ ಬಸವಣ್ಣವ್ರು ಹೇಳ್ದಂಗ, ಇಲ್ಲಿ ಕಳವು, ಹುಸಿ, ಪರದಾರ, ಪರಧನ ಬಯಸ್ತಾ ಇಂಥದೊಂದು ತನ್ನದಲ್ಲದ ವಸ್ತುಗಳನ್ನ, ತನ್ನದಲ್ಲದ ಭೋಗಗಳನ್ನ ಏನು ಬಯಸ್ತದಲ್ಲ, ಇದು ಏನದ? ಮನವ್ಯಸನ. ಅದಕ್ಕೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಮನಸ್ಸನ್ನ ತನ್ನಿಂದ ಭಿನ್ನವಾಗಿಟ್ಟುಕೊಂಡು ಮನಸ್ಸನ್ನ ಅಬ್ಸರ್ವ್ ಮಾಡ್ಬೇಕು. ಮನಸ್ಸಿನ ಸಂಗಟ ಹೋಗ್ಬಾರ್ದು. ಇದು ಏನ್ ಬಯಸ್ಲಕತ್ತದ? ಇದು ಯೋಗ್ಯನೋ ಅಯೋಗ್ಯನೋ? ಇದು ಏನು ವಿಚಾರ ಮಾಡ್ಲಕತ್ತದ? ಅದು ಯೋಗ್ಯನೋ ಅಯೋಗ್ಯನೋ ಅಂತೇಳಿ ಮನಸ್ಸಿನಿಂದ ಭಿನ್ನವಾಗಿದ್ದು ಮನಸ್ಸನ್ನು ನೋಡಿ, ಆ ಮನಸ್ಸು ಅಯೋಗ್ಯ ಇತ್ತು ಅಂತಂದ್ರೆ ಅದಕ್ಕೇನ್ ಮಾಡ್ಬೇಕು? ಯೋಗ್ಯ ದಾರಿಗೆ ಜಕ್ಕೊಂಡೋಗ್ಬೇಕು. ಅದಕ್ಕೆ ಅಯೋಗ್ಯ ದಾರಿ ಒಳಗೆ ಹೋಗ್ಲಕತ್ತಿತ್ತು ಅಂದ್ರೆ ಯೋಗ್ಯ ದಾರಿ ಒಳಗೆ ಜಗ್ಬೇಕು. ಅದಕ್ಕೆ ಸೂಚನೆ ಕೊಟ್ಟು ಜಗ್ಬೇಕು. ಅದಕ್ಕೆ ಯಾರ ಎದುರು ಸಿಕ್ಕ್ರಂದ್ರೆ ಏನ್ ಕೇಳ್ತಾರ? ಆರೋಗ್ಯ ಏನ್ರಿ? ಆರಾಮ ಏನ್ರಿ? ಆರೋಗ್ಯ ಏನ್ರಿ? ಆರಾಮದಿರೇನ್ರಿ? ಆರಾಮ ಅಂದ್ರೆ ಏನು? ಆರೋಗ್ಯ. ಆರೋಗ್ಯ ಅಂದ್ರೆ ಏನು? ಆರು ಯೋಗ್ಯ. ಆರು ಯಾವ? ಕಣ್ಣ, ಕಿವಿ, ಮೂಗ, ನಾಲಿಗೆ, ಚರ್ಮ. ಇವು 6 ಪ್ಲಸ್ ಮನಸ್ಸು. ಯಾವಿವು 6? ಪಂಚ ಜ್ಞಾನೇಂದ್ರಿಯಗಳು ಪ್ಲಸ್ ಒಂದು ಮನಸ್ಸು. ಇವು 6 ಯೋಗ್ಯದವೋ ಏನ್ ಯಾವದರ ಒಂದು ಅಯೋಗ್ಯ ಆಗ್ಯದೋ ಅಂತ ಕೇಳ್ದಂಗ. ಆರೋಗ್ಯವೇ ಏನ್ರಿ ಅಂದ್ರೆ, ಹ್ಞೂ ರೀ ಆರಾಮದಿಲ್ರಿ. ಎಲ್ಲಿ ಹೋಗಿದ್ರಿ? ಸ್ವಲ್ಪ ಮೈಯಾಗ ಆರಾಮಿದ್ದಿಲ್ರಿ, ದವಾಖಾನೆಗೆ ಹೋಗಿದ್ರಿ. ಮತ್ ನೀನ್ ಎಲ್ಲಿಗೆ ಹೋಗಿರಿ? ನಾವು ಅಲ್ಲಿದೆ ಬರ್ಲಕತ್ತೀವ್ರಿ. ಎಲ್ಲರೂ ಅನಾರೋಗ್ಯದವ್ರೆ,
ಒಬ್ರಿಗೊಬ್ರು ಆರೋಗ್ಯ ಏನ್ರಿ ಅಂತ ಕೇಳ್ತಾರ, ಆರೋಗ್ಯ ಇದೀವಿ ಅಂತೇಳಿ ನಾಟಕ ಮಾಡ್ತಿರ್ತಾರೆ ಅಷ್ಟೇ. ಆರಾಮೇನ್ರಿ ಅಂದ್ರೆ ಆರಾಮೇನ್ರಿ, ಆರಾಮದಿ. ಈ 6 ಯೋಗ್ಯ ಏನ್ 6 ಯೋಗ್ಯಗಳಾಗಬೇಕು? ಕಣ್ಣು ನೋಡಬೇಕಾದನ್ನ ನೋಡ್ಬೇಕು, ನೋಡಬಾರದನ್ನು ನೋಡಬಾರದು. ಅದಕ್ಕೆ ಕಣ್ಣು ಅಂಗ, ಕಣ್ಣು ಒಂದು ಅಂಗ. ಅದು ನೋಡಬೇಕಾದದ್ದನ್ನ ನೋಡಿ ನೋಡಬಾರದನ್ನ ನೋಡಿದರೆ ಅಂಗ. ನೋಡಬಾರದನ್ನು ನೋಡಿ ನೋಡಬೇಕಾದದನ್ನ ನೋಡ್ಲಾರ್ದಂಗಿತ್ತಂದ್ರ ಅಂಗ. ಅಂಗ ಲಿಂಗ ಆಗ್ಬೇಕಾದ್ರೆ ನೋಡಬಾರದನ್ನು ನೋಡೋದು ಬಿಟ್ಟು ನೋಡಬೇಕಾದದ್ದನ್ನೇ ನೋಡಬೇಕು. ಗುರು ದರ್ಶನ, ಶಾಸ್ತ್ರ ಅಧ್ಯಯನ, ಮತ್ತೆ ನಾವು ಚಲಿಸುವ ರಸ್ತೆ, ಅಲ್ಲಿ ಅಪಾಯ ಆದೋ ಏನಾದೋ, ನಾವು ಕುಳಿತ ಸ್ಥಳ, ನಮ್ಮ ಸುತ್ತಮುತ್ತಲಿನ ಪರಿಸರ ನಮಗ್ ಸುರಕ್ಷಿತ ಆದೋ ಇಲ್ಲೋ ಇದೆಲ್ಲ ನೋಡ್ಕೊಂಡು ಇರೋದಕ್ಕ ಈ ಕಣ್ಣು ಅದ. ಹಿಂಗಾಗಿ ಆ ಕಣ್ಣು ಅಂಗ ಹೋಗಿ ಲಿಂಗ ಆಯ್ತು ಅಂತಂದ್ರೆ, ಸ್ಟ್ಯಾಂಡರ್ಡ್ ಆಯ್ತು ಅಂತಂದ್ರೆ ಅದಕ್ಕೆ ಶಿವಲಿಂಗ ಅಂತ. ಮೂಗ ಮೂಸಿಸಬೇಕಾದನ್ನು ಮೂಸಿಸಬೇಕು, ಮೂಸಿಸಬಾರದನ್ನು ಮೂಸಿಸಬಾರದು. ಅದಕ್ಕೆ ಮೂಗು ಅಂಗ, ಅದು ಮೂಸಿಸಬಾರದನ್ನು ಮೂಸಿಸುವ ಆಸೆ. ಮೀನ ಮಾರೋರಿಗೆ ಮೀನಿನ ಬುಟ್ಟಿ ಮಾರಿ ಮೇಲೆ ಇಟ್ರೆ ಅವ್ರಿಗೆ ಖುಷಿ, ಮೀನಿನ ವಾಸನೆ ಇದ್ರೆ ಅವ್ರಿಗೆ ನಿದ್ದೆ ಬರ್ತು. ಮೀನುಗಾರರಿಗೆ ರಾತ್ರಿ ಎಲ್ಲೋ ಹೋಗಾಗ ಹೂಗಾರ ಓಣ್ಯಾಗ ರಾತ್ರಿ ಆಯ್ತತ್ತ, ಅವ್ರೇನು ಇವತ್ತೊಂದಿನ ಇಲ್ಲಿ ಮಕ್ಕೋತೀವ್ರಿ ಅಂದ್ರತ್ತ, ಮಕ್ಕೋರಿ ಅಂದ್ರಂತ. ಆ ಹೂಗಾರ ಓಣ್ಯಾಗ ಬರೇ ಹೂವುಗಳು ತರೋದು, ರಾತ್ರಿ ಮಾಲೆ ಕಟ್ಟೋದು, ಮುಂಜಾನೆ ಮಾರ್ಲಕ್ ಹೋಗೋದು. ಆ ಮಲ್ಲಿಗೆ, ಸಂಪಿಗೆ, ಅವು ಏನೇನು ಹೂವುಗಳಿರ್ತಾವಲ್ಲ, ಹೂವಿನ ವಾಸನೆಗೆ ಅವ್ರಿಗೆ ನಿದ್ದಿನೇ ಬರ್ಲಿಲ್ಲತ್ತ ರಾತ್ರಿ. ಏನು ಕೆಟ್ಟ ವಾಸನೆಪ್ಪ ಅಂದ್ರತ್ತ ಅವ್ರಿಗೆ. ಯಾಕ್ರಿ ನಿದ್ದೆ ಬರಲಾಗ್ಯದ ನಿಮಗ, ಯಾಕೆ ನಿದ್ದೆ ಬರಲಾಗ್ಯದ ನಿಮಗ ಅಂತ ಕೇಳಿದ್ರತ್ತ. ಚಂತನ ಹೈರಾಣಾಗಿರಿ ಮೀನುಗಾರರು, ಸಮುದ್ರ ದಂಡಿ, ನದಿ ದಂಡಿಗೆ ನಿದ್ದೆ ಯಾಕೆ ಬರಲಾಗ್ಯದ ಅಂತಂದ್ರ, ನಾವು ಏನ್ ಮಾಡಿವ್ರಿ, ಅವು ಯಾವಾಗ್ಲೂ ಮೀನಿನ ವಾಸನೆದಾಗ ಇದ್ದು ಬದುಕಿವಲ್ಲ, ಇದು ಹೂವಿನ ವಾಸನೆ ನಮಗ ಚಲೋ ಅನ್ಸಲ್ದು, ಇದು ವಾಸನೆ ನಮಗ ನಿದ್ದೆ ಬರ್ಕೊಡಲಾಗ್ಯದ. ಹಂಗ ಅವು ಮೀನಿನ ಬುಟ್ಟಿ ಎಲ್ಲಿಟ್ಟಿರಿ, ಅವು ವಾಸನೆ ಇರ್ತಾವ ತಿಳ್ಕೆ, ಅಲ್ಲಿ ನಿಮಗೆ ಚಲೋ ಅನ್ಸಲತ್ತ ಅಲ್ಲಿ ದೂರ ಇಟ್ಟಿವಿ ನಾವು. ಅದಕ್ಕೆ ಸ್ವಲ್ಪ ಅಲ್ಲಿ ದೂರ ಕಟ್ಟಿ ಮೇಲೆ ಆ ಕಡೆ ದಂಡಿಗೆ ಮಕ್ಕೋರಿ, ಮಾರಿನ ಮೇಲೆ ಮೀನಿನ ಬುಟ್ಟಿದು ಒಂದ್ ಸ್ವಲ್ಪ ಮುಖದ ಬಲ್ಲಿ ಅಥವಾ ಮಾರಿ ಮೇಲೆ ಒಚಗೋರಿ, ಅದು ಮೀನಿನ ಬುಟ್ಟಿ ಇಟ್ಕೋರಿ, ಹೆಂಗ್ ನಿದ್ದೆ ಬರ್ತದ ನೋಡ್ರಿ ಅಂದ್ರತ್ತ. ಅಲ್ಲಿ ಹೋಗಿ ಮೀನಿನ ಬುಟ್ಟಿ ಮಾರಿ ಮೇಲೆ ಹಾಕೊಂಡಿರತ್ತ, ಫಸ್ಟ್ ಕ್ಲಾಸ್ ನಿದ್ದೆ ಬಂತ. ಯಾರು ಯಾವಾದ್ರು ರೂಢಿ ಹಾಕೊಂಡಿರ್ತಾರ ಅವ್ರಿಗೆ ಅದೇ. ಈಗೇನಾಗಬೇಕು, ಮೀನಿನ ವಾಸನೆಯಲ್ಲಿಂತ ಬದುಕೋದು ಅಂಗ, ಹೂವಿನ ವಾಸನೆಯಲ್ಲಿ ಬದುಕೋದು ಲಿಂಗ. ಅದಕ್ಕೇನಾಯ್ತು, ಅದು ಆಚಾರ ಲಿಂಗ. ಮೂಗು ಆಚಾರ ಲಿಂಗ. ಚರ್ಮ ಮುಟ್ಟಬೇಕಾದನ್ನ ಮುಟ್ಟಬೇಕು, ಮುಟ್ಟಬಾರದನ್ನು ಮುಟ್ಟಬಾರದು. ಹಂಗಾಯ್ತಂದ್ರ ಅದಕ್ಕ ಜಂಗಮ ಲಿಂಗ, ಚರಲಿಂಗ ಅಂತಾರೆ. ಮುಟ್ಟಬಾರದನ್ನು ಮುಟ್ಲಕ್ ಹೋಗಿ ಮುಟ್ಟಬೇಕಾದನ್ನ ಅಲಕ್ಷ್ಯ ಮಾಡಿದರೆ ಅದು ಅಂಗ. ಅಂಗ ಲಿಂಗ ಆಗದಂದ್ರೆ ಇದೆ. ಚರ್ಮಕ್ಕ ಚರಲಿಂಗ, ಮೂಗು ಆಚಾರ ಲಿಂಗ, ಕಣ್ಣು ಶಿವಲಿಂಗ, ಕಿವಿ ಕೇಳಬಾರದನ್ನು ಕೇಳೋದು ಬಿಟ್ಟು ಬಿಡ್ಬೇಕು. ಏನು ಕೇಳಿದ್ರೆ ತನ್ನ ಮಾನ ಪ್ರಾಣಗಳಿಗೆ ಅಪಮಾನ, ಇನ್ನೊಬ್ಬರು ಮಾನ ಪ್ರಾಣಗಳಿಗೆ ಅಪಮಾನ ಆತಿತ್ತು ಅಂತಂದ್ರ, ಅಪಾಯ ಇತ್ತು ಅಂತಂದ್ರ ಅಂತವ್ ಕೇಳಕ್ಕೆ ಹೋಗ್ಬೇಡ್ರಿ, ಬೇಡ ಬೇಡ ಕೇಳಬೇಡ್ರಿ, ಹೇಳಬೇಡ್ರಿ ಅಂತ ದೂರ ಇಡ್ಬೇಕಂತವ್. ಕಿವಿಗೆ ಗಾರ್ಡ್ ಹಾಕೋಬೇಕು. ನಾವೇನ್ ಮಾಡ್ತೀವಿ, ಏನಂದಾರ ಅಂತೇಳಿ ಕಿವಿ ಕೊಟ್ಟು ಕೇಳಕ್ ಹೋಗ್ತೀವಿ, ಮತ್ತ ಇನ್ನ ಗಾಡಿ ಹಾಕೊಂಡು ಹೋಗಿ ಕೇಳಿ ಬರ್ತೀವಿ. ಅದು ಕೇಳಿ ತಲೆಯಾಗಿ ತುಂಬ್ಕೊಂಡು ಬಂದು ಇಲ್ಲಿ ಬುಸ್ ಬುಸ್ ಅನ್ನೋದು, ಅಲ್ಲಿ ಬುಸ್ ಬುಸ್ ಅನ್ನೋದು, ಒಳಗೆ ಸಿಟ್ಟಿಟ್ಕೊಂಡು ಏನೇನೋ ಮಾಡ್ತಿರ್ತೀವಿ. ಒಳಗ ಕಾಮ, ಕ್ರೋಧ, ಲೋಭ, ಮೋಹ ಉಂಟಾಗಂತಾವ್ ಇದ್ದು ಅಂದ್ರೆ ಅಂತ ಮಾತುಗಳು ಕೇಳಕ್ಕೆ ಹೋಗ್ಬಾರ್ದು. ಶಾಂತ ಸರೋವರ ಇರ್ಬೇಕು. ಅದಕ್ಕೆ ಕಿವಿ ಸ್ಟ್ಯಾಂಡರ್ಡ್ ಆಗಿ ಚಲೋ ವಿಚಾರಗಳು, ಸದ್ವಿಚಾರಗಳನ್ನೇ ಕೇಳಬೇಕು. ಅಂತ ಕೆಲಸ ಮಾಡ್ತಿತ್ತು ಅಂತಂದ್ರ ಅದು ಕಿವಿಯನ್ನು ಪ್ರಸಾದ ಲಿಂಗ. ನಾಲಿಗೆ
ನುಡಿಯಬೇಕಾದನ್ನೇ ನುಡಿಬೇಕು, ತಿನ್ನಬೇಕಾದನ್ನೇ ತಿನ್ನಬೇಕು. ನುಡಿಬಾರದು ನುಡಿದು, ತಿನ್ನಬಾರದು ತಿಂತು ಅಂತಂದ್ರೆ ಹಂಗ ಅನ್ನಿಸ್ಕೊತದ. ಏನ್ ತಿನ್ನಬೇಕು ಅದು ತಿಂದು, ಹೆಂಗಿರ್ಬೇಕು ಹಂಗಿದ್ದು, ಏನ್ ಮಾತಾಡಬೇಕು ಅದು ಮಾತಾಡ್ಬೇಕು. ಹಿಂಗಾಗಿ ನಾಲಿಗೆ ಸ್ಟ್ಯಾಂಡರ್ಡ್ ಆಯ್ತಂದ್ರೆ ಗುರುಲಿಂಗ. ಮತ್ತ ಮನಸ್ಸು ಬಯಸಬಾರದನ್ನ ಹೇಳಿರಲ್ಲ. ಇನ್ನ ಪರಸ್ತ್ರೀ, ಪರಧನ, ಮತ್ತೆ ಇನ್ನೊಬ್ರು ಏನಾರ ನಮ್ಮದು ಅಲ್ಲದನ್ನ ಬಯಸ್ತಿತ್ತಂತಂದ್ರ ಅದೆಲ್ಲ ಮನಸ್ಸಿಗೆ ಅಂಗ ಆಗ್ತದೆ. ಮನಸ್ಸು ಲಿಂಗ ಆಗಬೇಕು ಅಂತಂದ್ರ ತನ್ನದಲ್ಲದ ಪದಾರ್ಥಗಳನ್ನ ಅದನ್ನ ಒಂದು ಈಗ ಏಕಿ ಸಂಡಾಸು ಮಾಡಿದ್ಮೇಲೆ ಅದು ಹೋಗಿ ನೋಡ್ಕೊತ ನಿಂದಿರ್ತಾರೆ ಅನ್ನೋ ಒಳ್ಳೆ ಹೆಂಗ ಮಾಡಿ ಬರ್ತಿರಿಲ್ಲ ಮಲಮೂತ್ರ ವಿಸರ್ಜನೆ ಮಾಡಿ. ಹಂಗ ಪರಧನ ಪರಸ್ತ್ರೀ ಅಂದ್ರೆ ಹೆಂಗಿರ್ಬೇಕಂತಂದ್ರ ಅವು ನಮ್ಗೆ ಸಂಬಂಧ ಇಲ್ಲ ಅಂತ ಹೆಂಗ್ ಬರ್ತೀರಿ ಹಂಗ ಸಂಬಂಧ ಇರ್ಲಾರ್ದಂಗ ನಾವು ಮನಸ್ಸು ಆ ರೀತಿ ಮಾಡ್ಕೊಂಡಿರ್ಬೇಕು. ಇನ್ನೊಬ್ಬರ ಸಂಪತ್ತಂದ್ರೆ ನಮಗ ಮಲಮೂತ್ರ ಇದ್ದಂಗೆ ಕಾಣಿಸ್ಬೇಕದು. ಯಾವನಿಗೆ ಇನ್ನೊಬ್ಬರ ಸಂಪತ್ತು ಕಂಡ್ರ ಕಣ್ಣು ಅರಳುತ್ತದ, ಅದ್ರ ಮೇಲೆ ಆಸೆ ಹುಟ್ಟುತ್ತದ ಅಂತಂದ್ರ ಅವ ಮಲಮೂತ್ರ ತಿಂದು ಬದುಕ ಹಂದಿನೇ ಇರ್ತಾನ. ಸ್ವಚ್ಛ ಹಂದಿಗೆ ಇನ್ನೊಬ್ಬರು ಭೋಗ ವಸ್ತುಗಳು ಕಂಡ್ರ ಕಣ್ಣು ಅರಳುತ್ತದ. ಮಲಮೂತ್ರಕ್ಕ ಜ್ಞಾನ ಇದ್ದವನು ಏನ್ ಮಾಡ್ತಾನ, ಅದನ್ನ ನೋಡ್ಲಾರ್ದಂಗ ತ್ಯಾಗ ಮಾಡಿ ಮುಂದಕ್ಕೆ ಬರ್ತಾನ. ಆದ್ರೆ ಅದೇ ಮಲಮೂತ್ರ ನೋಡಿ ಖುಷಿ ಪಡೋದೆವದು ಹಂದಿ. ಅದಕ್ಕೆ ಇನ್ನೊಬ್ಬರ ಸಂಪತ್ತು ಇನ್ನೊಬ್ಬರ ಭೋಗಗಳನ್ನು ಕಂಡು ಆಸೆ ಪಡ್ಲಕತ್ತದ ಅಂತಂದ್ರ ಅಂತ ಮನಸ್ಸು ಹಂದಿ. ಆ ಹಂದಿಗೆ ಏನ್ ಮಾಡ್ಬೇಕು, ನಂದಿ ಮಾಡ್ಬೇಕು. ಅದಕ್ಕ ಸೂಚನೆ ಕೊಟ್ಟು ಇದು ಅಲ್ಲ, ಈ ರೀತಿ ಆದ್ರೆ ಮೋಕ್ಷಕ್ಕೆ ಹೋಗಲ್ಲ, ಇದು ಬಂಧನಕ್ಕೊಳಗಾಗಂತ ಕೆಲಸ ಆದ ಅಂತೇಳಿ ಅದಕ್ಕೆ ಸರಿ ಮಾಡ್ಬೇಕು. ಹಿಂಗಾಗಿ ಷಡ್ ಅಂಗಗಳನ್ನ ಷಡ್ ಲಿಂಗಗಳು, ಕೈ ಕಾಲು ಬಾಯಿ ಗುದ ಗುಯ್ಯ, ಕೈ ಕಾಲುಗಳು ಸಹಿತ ಕೈ ಸಹಿತ ಮಾಡಬೇಕಾದ ಸದಾಚಾರ ಕೆಲಸಗಳು ಮಾಡಬೇಕು. ಕಾಲುಗಳು ಸಹಿತ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು, ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗಬಾರ್ದು. ಎಲ್ಲಾ ಇಂದ್ರಿಯಗಳನ್ನ ಅಂಗಗಳನ್ನ ಲಿಂಗಗಳನ್ನಾಗಿ ಮಾಡಿಕೊಳ್ಳೋ ಸಾಧನೆನೇ ದೊಡ್ಡ ಸಾಧನೆ ಅದ. ನಮಗ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಕೆಲಸ ಇದ್ದತ್ನಾಗ ಅದಕ್ಕೆ ಅಧ್ಯಾತ್ಮ ಸಾಧನೆ ಅಂದ್ರೆ ನಮ್ಮ ಸಾಧನೆ ಅಂತ. ನಮ್ಮ ಸಾಧನೆ ನಾವು ಮಾಡ್ಕೊಳಕ್, ಆತ್ಮ ಅಂದ್ರೆ ನಾನು ಸ್ವಚ್ಛ, ನನ್ನ ಸ್ವಂತ ಸಾಧನೆ ಇದು. ಇನ್ನೊಬ್ಬರ ಕಣ್ಣು ಹೆಂಗ್ ಕೆಲಸ ಮಾಡ್ತಾವ, ಇನ್ನೊಬ್ಬರ ಬಾಯಿ ಏನ್ ಮಾಡ್ತದ, ಇನ್ನೊಬ್ಬರ ಕೈ ಏನ್ ಮಾಡ್ತದ, ಇನ್ನೊಬ್ಬರ ಕಾಲು ಏನ್ ಮಾಡ್ತದ ಅದನ್ನು ನೋಡ್ತೀವಿ. ನಮ್ಮ ಕೈ ಕಾಲು ಬಾಯಿ, ನಮ್ಮ ಬುದ್ಧಿ, ನಮ್ಮ ಮನಸ್ಸು ಇವು ಏನ್ ಮಾಡ್ಲಕತ್ತವತ್ತ ನಮ್ಮದು ನಾವು ನೋಡ್ಕೊಳಂಗಿಲ್ಲ. ಇದೇ ಅಜ್ಞಾನ. ನಿನ್ನನ್ನು ನೀನು ಸುಧಾರಿಸಿಕೊಳ್ಳು, ಜಗತ್ತಿನಲ್ಲಿ ಒಬ್ಬ ಕಡು ಮೂರ್ಖನ ಸಂಖ್ಯೆ ಕಡಿಮೆಯಾಗುತ್ತದೆ ಅಂತ ಒಂದ್ ಕಡೆ ಹೇಳ್ತಾರೆ ಹಿರಿಯರು. ನಿನ್ನನ್ನು ನೀನು ಒಬ್ಬವನ್ ಸುಧಾರಿಸಿಕೊಂಡ್ರೆ ಸಾಕು, ನೀನು ಇನ್ನೊಬ್ಬರನ್ನ ಸುಧಾರಿಸಲು ಎಂದೂ ಸಾಧ್ಯವಿಲ್ಲ. ಇನ್ನೊಬ್ಬರಿಗೆ ಸುಧಾರಣೆ ಮಾಡೋದು ನಿನ್ನ ಕೈಯಾಗಿಲ್ಲ. ಅವ್ರು ತಿಳಿದು ಸುಧಾರಣೆ ಆದ್ರೆ ಆಗ್ತಾರ, ಆದ್ರೆ ನಿನ್ನನ್ನು ನೀನು ಸುಧಾರಿಸಿಕೊಳ್ಳುವುದು ನಿನ್ನ ಕೈಯಾಗಾದ. ಗುರು ಅದಕ್ಕೆ ಮಾರ್ಗದರ್ಶನ ಮಾಡ್ತಾನ. ಅದಕ್ಕೆ ತಕ್ಕಂತೆ ನೀ ನಡೆದು ನಿನ್ನನ್ನು ನೀನು ಸುಧಾರಿಸಿಕೊಂಡಂತಂದ್ರ ಜಗತ್ತಿನೊಳಗೆ ಒಬ್ಬ ಕಡು ಮೂರ್ಖನ ಸಂಖ್ಯೆ ಕಡಿಮೆ ಆಗುತ್ತದೆ ಅಂತ. ಇಲ್ಲೇನಾಯ್ತು, ತನು ವ್ಯಸನ ಮನ ವ್ಯಸನ ಸಾಕಲ್ಲ. ಧನ ವ್ಯಸನದ ಬಗ್ಗೆ ತೆಗೆದ್ರ ಅದ್ಯಾರು ಹೇಳೋದೇ ಬೇಕಾಗಿಲ್ಲ. ಧನ ವ್ಯಸನ ಇಡೀ ಜಗತ್ತಿನಾಗ ಎಲ್ಲರಿಗೂ ತುಂಬಿ ತುಳಕ್ಲಕತ್ತದದು. ಅದ್ರ ಬಗ್ಗೆ ನಾಳೆ ಹೇಳೋಣ, ಸಾಕಿಷ್ಟು. ಮನಸ್ಸಿನ ಒಂದು ಗದ್ದಲ ರಾಡಿ ಎಬ್ಬಿಸ್ತದಲ್ಲ ಬದುಕಿನೊಳಗೆ, ಅದ್ರ ಬಗ್ಗೆ ಹುಷಾರಾಗಿರ್ಬೇಕು ಅಂತ. ಮನಸ್ಸಿನ ಬಗ್ಗೆ ಎಚ್ಚರ ಇರಬೇಕು.
ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಕಣ್ಣಿನೊಳಗೆ ಕಣ್ಣು ಕಂಡಿರಬೇಕು, ಕಣ್ಣಿನೊಳಗೆ ಕಣ್ಣು ಕಂಡಿರಬೇಕು, ಕಣ್ಣಿನ ನೆಲೆ ಕಲೆ ತಿಳಿದಿರಬೇಕು, ಕಣ್ಣಿನ ನೆಲೆ ಕಲೆ ತಿಳಿದಿರಬೇಕು, ಒಳಗ ಹೊರಗೂ ಒಂದಿರಬೇಕು, ಒಳಗ ಹೊರಗೂ ಒಂದಿರಬೇಕು, ನಿತ್ಯದಿ ಅನುಭವ ಸಾಧಿಸಬೇಕು, ನಿತ್ಯದಿ ಅನುಭವ ಸಾಧಿಸಬೇಕು, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ತನು ಮನ ಧನವೆಲ್ಲ ಅಳಿದಿರಬೇಕು, ತನು ಮನ ಧನವೆಲ್ಲ ಅಳಿದಿರಬೇಕು, ತನುವಿನ ಭಂಡಾರ ಮಡಿದಿರಬೇಕು, ತನುವಿನ ಭಂಡಾರ ಮಡಿದಿರಬೇಕು, ಹುಣ್ಣಿಮೆ ಚಂದ್ರನಂತೆ ಉದಯಿಸಿರಬೇಕು, ಹುಣ್ಣಿಮೆ ಚಂದ್ರನಂತೆ ಉದಯಿಸಿರಬೇಕು, ಶಿಶುನಾಳಧೀಶನ ಕೂಡಿರಬೇಕು, ಶಿಶುನಾಳಧೀಶನ ಕೂಡಿರಬೇಕು, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಹೇ ಶುದ್ಧ ಬ್ರಹ್ಮ ಪರಮಾತ್ಮ. ಓಂ ಸದ್ಗುರು ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಸಾಧು ಶ್ರೀ ನಿಶ್ಚಲದಾಸಜಿಯೇ ನಮಃ. ಶ್ರೀ ವಿಚಾರ ಸಾಗರ
ಸಾಧು ಶ್ರೀ ನಿಶ್ಚಲ ದಾಸಜಿ ಅವರ ಕೃತಿ. ಈ ಒಂದು ವಿಚಾರ ಸಾಗರದ 7 ತರಂಗಗಳ ಪೈಕಿ 5ನೇ ತರಂಗದ ತುದಿಯನ್ನ ತಲುಪ್ತಾ ಇದ್ದೀವಿ. ಇಲ್ಲಿ ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ, ಜ್ಞಾನಕಾಂಡದ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ ಅಂತ ಬರ್ತಾರಲ್ಲ. ಇದರೊಳಗ ಮಧ್ಯಮ ಅಧಿಕಾರಿ ಉಪಾಸನ ಕಾಂಡದ ಅಧಿಕಾರಿ ಅವನು. ನೆಕ್ಸ್ಟ್ 6ನೇ ತರಂಗದೊಳಗ ಕನಿಷ್ಠ ಅಧಿಕಾರಿ ಬರ್ತಾನೆ, ಅಂದ್ರೆ ಕರ್ಮಕಾಂಡದ ಅಧಿಕಾರಿ. ಭಗವದ್ಗೀತೆಗೂ ವಿಚಾರ ಸಾಗರಕ್ಕ ಏನ್ ವ್ಯತ್ಯಾಸ ಅಂತಂದ್ರೆ, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು, ಅದರೊಳಗ ಮೊದಲಿನ 6 ಅಧ್ಯಾಯಗಳು ಕರ್ಮಕಾಂಡ, ಮಧ್ಯದ 6 ಅಧ್ಯಾಯಗಳು ಉಪಾಸನ ಕಾಂಡ, ಕೊನೆಯ 6 ಅಧ್ಯಾಯಗಳು ಜ್ಞಾನಕಾಂಡಕ್ಕೆ ಸಂಬಂಧಪಟ್ಟಂತಾವು ಇದ್ದು. ಇಲ್ಲಿ ವಿಚಾರ ಸಾಗರದೊಳಗೇನದ 4, 5, 6 ಇವು 3 ಹೆಂಗದ ಉಲ್ಟಾ ಅದಾವ. ಮೊದಲು 4ನೇ ತರಂಗದೊಳಗೆ ಜ್ಞಾನಕಾಂಡ, 5ನೇ ತರಂಗದೊಳಗೆ ಉಪಾಸನ ಕಾಂಡ, 6ನೇ ತರಂಗದೊಳಗ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತ ಕನಿಷ್ಠ ಅಧಿಕಾರಿಗೆ ಹೇಳಂತ ಉಪದೇಶ. ಈಗ ಮಧ್ಯಮ ಅಧಿಕಾರಿ ಉಪಾಸನ ಕಾಂಡದ ಒಂದು ಜ್ಞಾನಕಾಂಡದ ಮುಗಿದೋಗ್ಯದ ಪಾಠ. ಮುಗಿದ್ರು ಏನು ಚಿಂತೆ ಮಾಡಬೇಡ್ರಿ, ಎಲ್ಲ ಯೂಟ್ಯೂಬ್ ಲಿಂಕ್ಗಳನ್ನಾಗ ಅದಾವ. ಯೂಟ್ಯೂಬ್ ಲಿಂಕ್ ತರಿಸ್ಕೊಂಡು ಹಿಂದಿನ ಪಾಠಗಳು ಕೇಳ್ರಿ. ಈಗ ಮುಂದೆ ಏನಂತಂದ್ರೆ, ಈಗಿನ ಉಪಾಸನ ಕಾಂಡ ಮಧ್ಯಮ ಅಧಿಕಾರಿಯ ಉಪದೇಶ ಏನಂತಂದ್ರೆ, ಮಧ್ಯಮ ಅಧಿಕಾರಿ ಹೆಸರು ಅದೃಷ್ಟಿ ಮಹಾರಾಜ, ಉತ್ತಮ ಅಧಿಕಾರಿ ತತ್ವದೃಷ್ಟಿ ಮಹಾರಾಜ, ಕನಿಷ್ಠ ಅಧಿಕಾರಿ ಅಂತಂದ್ರೆ, ಕನಿಷ್ಠ ಅಧಿಕಾರಿ ಯಾವುದು? ಅದೃಷ್ಟಿ ತತ್ವದೃಷ್ಟಿ. ಲಾಸ್ಟ್ ಇನ್ನೊಂದು ಏನದಲ್ರಿ ಅದು? ಕನಿಷ್ಠ ಅಧಿಕಾರಿ ಹೆಸರೇನು? ತರ್ಕದೃಷ್ಟಿ. ತರ್ಕದೃಷ್ಟಿ ಮಹಾರಾಜ್. 3 ಮಂದಿರ ಇವ್ರು 3 ಯಾರ ಮಕ್ಕಳು? ಇವರು ಶುಭ ಸಂತತಿ ಮಹಾರಾಜನ ಮಕ್ಕಳು. ಶುಭ ಸಂತತಿ ಮಹಾರಾಜ್. ಹಿಂಗ ಇದೆಲ್ಲ ತಗೊಂಡು ಈಗೇನ್ ಮಾಡ್ಲಕತ್ತಾರ, ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಉಪದೇಶದ ಪೈಕಿ 262ನೇ ವಿಷಯಾಂಕ, 62 ದಾಟಿ 62ನೇ ವಿಷಯಾಂಕದಾಗ ಏನಿತ್ತು, ಇಂದ್ರಿಯವೇ ಆತ್ಮ ಅಂತಿತ್ತು. ಅದು ಹೇಳಾಯ್ತು ನಿನ್ನೆ. ಹಿರಣ್ಯ ಗರ್ಭವೇ ಆತ್ಮ ಅಂತಂದ್ರೆ ಪ್ರಾಣವೇ ಆತ್ಮ ಅಂತ. ಈ ಪ್ರಾಣವೇ ಆತ್ಮ ಅಂತೇಳಿ ಪ್ರಾಣದ ಎಲ್ಲರೂ ಅಂತೀವಿ ನೋಡ್ರಿ. ಯಾರೋ ಪ್ರಾಣವೇ ಆತ್ಮ ಅಂತಾರಂತಲ್ಲ, ನಾವೇ ಅಂತೀವಿ. ಪ್ರಾಣ ಹೋಯ್ತಂದ್ರೆ ಸತ್ತು ಹೋಗ್ತೀವಿ, ಪ್ರಾಣನೇ ಮುಖ್ಯ ಅಂತೇಳಿ ಎಲ್ಲರಿಗೂ ಅಭಿಪ್ರಾಯ. ಇದೇನು ಅದಲ್ಲ, ಇದೆಲ್ಲರಿಗೂ ಗೊತ್ತಿದ್ದದ್ದೇ ಆದ. ಇದು ಇತ್ತಂತಂದ್ರೆ ನಾವು ಬದುಕಿರ್ತೀವಿ ಅಂತ ಹಿಂಗೆ ತಿಳ್ಕೊಂಡಿವಿ. ಅದಕ್ಕೆ ಹಿರಣ್ಯ ಗರ್ಭೋಪಾಸಕರ ಮತ ಪ್ರಾಣವೇ ಆತ್ಮ ಅಂತೇನಂತಾರಲ್ಲ. ಇಲ್ಲಿ ಅಪಂಚೀಕೃತ ಭೂತದ ಕಾರ್ಯವಾದ ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಯಾವುದು? ಪ್ರಾಣ ಅಂತ. ಸಮಷ್ಟಿ ಸೂಕ್ಷ್ಮ ದೇಹ ಅಂತಂದ್ರೆ 84 ಲಕ್ಷ ಜೀವರಾಶಿಗಳ ಎಲ್ಲರ ಸೂಕ್ಷ್ಮ ದೇಹದಲ್ಲಿ ಕೂಡಿಕೊಂಡಿರುವ ಜೀವಕ್ಕೆ ಏನಂತಾರ? ಚೇತನಕ್ಕೆ ಹಿರಣ್ಯ ಗರ್ಭ ಅಂತಾರ. ಎಲ್ಲರೊಳಗೂ ಅದದು ಒಂದೇ ಪ್ರಾಣ. 84 ಲಕ್ಷ ಜೀವರಾಶಿಗಳೊಳಗೆ ಎಲ್ಲರೊಳಗಿರೋದು ಅದೇ ಪ್ರಾಣ. ಅಂತಂದ್ರೇನು? ಎಲ್ಲರೂ ಅದೇ ಗಾಳಿ ಉಸಿರಾಡಿಸ್ತಾರ? ಇಲ್ಲ. ಅಮೆರಿಕದವರು ಬೇರೆ ಗಾಳಿ, ನಾವು ಬೇರೆ ಗಾಳಿ ಉಸಿರಾಡಿಸ್ತೇವೇನು? ಎಲ್ಲ 84 ಲಕ್ಷ ಜೀವರಾಶಿಗಳು, ಹುಲಿ, ಸಿಂಹ, ನರಿ, ಅಮೀಬಾ ಹಿಡ್ಕೊಂಡು ಎಲ್ಲ 84 ಲಕ್ಷ ಜೀವರಾಶಿಗಳು ಎಲ್ಲ ಓಸು ಅದೇ ಗಾಳಿಯನ್ನ ಉಸಿರಾಡಿಸ್ತವ. ಅದು ಹಿಂಗಾಗಿ ಅದಕ್ಕೇನಂತಾರಂದ್ರ
ಈ ಪ್ರಾಣನೇ ಹಿರಣ್ಯ ಗರ್ಭ ಅಂತಾರಲ್ಲ, ಇದೇ ಆತ್ಮ ಅಂತೇಳಿ ಅವ್ರ ಅನುಭವದಾಗ ಅದ. ಒಂದು ಲೆವೆಲ್ನ ಒಂದು ಕಾಲಕ್ಕೆ ಅದೇ ಆತ್ಮ ಅಂತೇಳಿ ಇತ್ತು. ಮರಣ ಕಾಲದಲ್ಲಿ ಮೂರ್ಛೆ ಉಂಟಾದಾಗ ಅವನ ಸಂಬಂಧಿಕರು, ಪುತ್ರ ಮೊದಲಾದವರು ಉಸಿರಾಡಿಸ್ತಾ ಇದ್ದನು ಅಂತಂದ್ರ ಇನ್ನ ಜೀವ ಆದ ಅಂತಾರ. ಮತ್ತ ಉಸಿರಾಟ ನಿಂತಿತ್ತು ಅಂತಂದ್ರ ಅವನು ಮರಣ ಹೊಂದಿದ್ದಾನೆ ಅಂತಾರ. ಹಿಂಗಾಗಿ ಉಸಿರಾಟದ ಮೇಲೆ ಡಿಪೆಂಡ್ ಅದ ಇದು. ಹಿಂಗಾಗಿ ಪ್ರಾಣ ಏನ್ ಆದ ಅದೇ ಆತ್ಮ. ಶರೀರದಲ್ಲಿ ನೇತ್ರೇಂದ್ರಿಯವಿಲ್ಲದಿದ್ದರೂ ಕುರುಡನಾಗಿ ಬದುಕುತ್ತೇವೆ. ಈ ಶರೀರದೊಳಗ ಇಂದ್ರಿಯಗಳಿಗೆ ಏನಾರೇ ಆಯ್ತು ಅಂತಂದ್ರ ಅವು ಇಂದ್ರಿಯಗಳನ್ನ ಡಾಕ್ಟರ್ ಕಟ್ ಮಾಡಿ ಹೋಗೋದ್ರು. ಕಣ್ಣ, ಕಿವಿ, ಕೈ, ಕಾಲು ಏನ್ ಕತ್ತರಿಸಿದ್ರು ಬದುಕ್ತೀವಿ. ಹಿಂಗಾಗಿ ಇಂದ್ರಿಯಗಳೇ ಆತ್ಮ ಅಲ್ಲ, ಆದ್ರೆ ಪ್ರಾಣವೇ ಆತ್ಮ ಅಂತ ಇವನು ವಾದ. ಯಾರ್ದು? ಹಿರಣ್ಯ ಗರ್ಭೋಪಾಸಕ. ಹೀಗೆಯೇ ಇಂದ್ರಿಯ ವ್ಯಾಪಾರವಿಲ್ಲದಿದ್ದರೂ ಬದುಕುತ್ತೇವೆ, ಆದರೆ ಪ್ರಾಣವಿಲ್ಲದಿದ್ದರೆ ಅದೇ ಕ್ಷಣದಲ್ಲಿ ಶವದಂತೆ ಅಮಂಗಲವಾಗಿ ಭಯಂಕರ ರೂಪದಿಂದ ಬಿದ್ದು ಬಿಡುತ್ತೇವೆ. ಅದಕ್ಕೆ ಪ್ರಾಣನೇ ಆತ್ಮ. ಮತ್ತೆ ಇಂದ್ರಿಯಗಳು ಇಲ್ಲದಿದ್ದರೂ ದೇಹ ಬದುಕುತ್ತದೆ ಎಂದರೆ ಇಂದ್ರಿಯಗಳೇ ಆತ್ಮವಲ್ಲ. ಆದರೆ ಪ್ರಾಣವಿಲ್ಲದಿದ್ದರೆ ದೇಹ ಬದುಕುವುದಿಲ್ಲ, ಆದ್ದರಿಂದ ಪ್ರಾಣವೇ ಆತ್ಮ ಅಂತ ಇವನು ವಾದ ಇದು. ಮತ್ತು ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ಈ ರೀತಿ ಪ್ರತೀತಿಯಾಗುವುದರಿಂದಲೂ ಇಂದ್ರಿಯಗಳಿಂದಲೂ ಭಿನ್ನವಾಗಿಯೇ ಆತ್ಮನು ಸಿದ್ಧವಾಗುತ್ತಾನೆ. ಪ್ರಾಣ ಇದ್ರೆ ಈ ಕಣ್ಣು ನೋಡ್ತದ, ಒಳಗೆ ಪ್ರಾಣನೇ ಇದ್ದಿದ್ದಿಲ್ಲ ಅಂದ್ರೆ ಕಣ್ಣು ಏನು ನೋಡ್ತದ? ಹಿಂಗಾಗಿ ಕಣ್ಣು ನೋಡುವುದಕ್ಕೂ ಈ ಪ್ರಾಣನೇ ಬೇಕು. ಅದಕ್ಕೆ ನೇತ್ರ ಸ್ವರೂಪನಾದ ನಾನು ನೋಡುತ್ತೇನೆ, ಶ್ರವಣ ಮಾಡುತ್ತೇನೆ. ಹಿಂಗ ನಾನು ಅಂತೇಳಿ ನೇತ್ರ ಸ್ವರೂಪ ಅಲ್ಲ, ಅದೇನದ ಪ್ರಾಣದ ಮೇಲೆ ಡಿಪೆಂಡ್ ಅದ. ನೇತ್ರ ತಾನೇ ಸ್ವತಃ ನೋಡಂಗಿಲ್ಲ, ಹಿಂದೆ ಪ್ರಾಣ ಇದ್ರೆ ನೋಡ್ತದ. ಹೀಗೆಂದು ಒಂದು ವೇಳೆ ಪ್ರತೀತಿ ಆಗುತ್ತಿದ್ದರೆ ಇಂದ್ರಿಯ ರೂಪ ಆತ್ಮ ಸಿದ್ಧವಾಗುತ್ತಿತ್ತು. ಆದರೆ ನಾನು ನೇತ್ರ ಸ್ವರೂಪನಲ್ಲ, ನಾನು ನೇತ್ರ ಉಳ್ಳವನು ಆಗಿ ನೇತ್ರದ ಮೂಲಕ ನೋಡುತ್ತಿದ್ದೇನೆ. ಶ್ರೋತ್ರ ಸ್ವರೂಪನೂ ಅಲ್ಲ, ಶ್ರೋತ್ರದ ಮೂಲಕ ನಾನು ಕೇಳ್ತಾ ಇದ್ದೇನೆ. ನಾನು ಶ್ರೋತ್ರ ಉಳ್ಳವನು ಅಂತಂದ್ರೆ ಈ ರೀತಿ ಪ್ರತೀತಿ ಆಗುತ್ತದೆ. ಆದ್ದರಿಂದ ಆತ್ಮನೇ ಇಂದ್ರಿಯಗಳು ಅಲ್ಲ, ಆತ್ಮನು ಇಂದ್ರಿಯಗಳು ಉಳ್ಳವನು. ಆತ್ಮ ಹೆಂಗ? ಇಂದ್ರಿಯ ಉಳ್ಳವನು. ಆತ್ಮನೇ ಇಂದ್ರಿಯ ಅಲ್ಲ, ಆತ್ಮನು ಇಂದ್ರಿಯಗಳಿಗಿಂತಲೂ ಭಿನ್ನವಾಗಿದ್ದಾನೆ. ಸುಷುಪ್ತಿಯಲ್ಲಿ ಸರ್ವ ಇಂದ್ರಿಯಗಳು ಏನಾಗ್ತದ? ನಿದ್ದೆ ಹತ್ತಿದಾಗ ಎಲ್ಲಾ ಇಂದ್ರಿಯಗಳು ಮಲ್ಕೊಂಡ್ಬಿಟ್ಟಿರ್ತಾವ. ಆತ್ಮ ಇದ್ದಿದ್ದಿಲ್ಲ ಅಂತಂದ್ರ ಬದುಕಂಗಿಲ್ಲ ಅಂತಂದ್ರ, ಇಂದ್ರಿಯಗಳೇ ಆತ್ಮ ಆಗಿದ್ದು ಅಂತಂದ್ರ ನಿದ್ದೆ ಹತ್ತಿದಾಗ ಯಾವ ಇಂದ್ರಿಯಗಳ ಕೆಲಸ ಮಾಡ್ತಾವಪ್ಪ? ನಿದ್ದೆ ಹತ್ತಿದಾಗ ಯಾವ ಇಂದ್ರಿಯಗಳು ಕೆಲಸ ಮಾಡಂಗಿಲ್ಲ ಅಂದ್ರೂ ಬದುಕಿರ್ತಾನ ಅಂತಂದ್ರ ಇಂದ್ರಿಯಗಳೇ ಆತ್ಮ ಅಲ್ಲ. ಸುಷುಪ್ತಿಯಲ್ಲಿ ಸರ್ವ ಇಂದ್ರಿಯಗಳು ಅಭಾವವಾಗುತ್ತವೆ. ಆದಾಗ್ಯಾದರೂ ಪ್ರಾಣವು ಇರೋಣದರಿಂದ, ಅಂದ್ರೆ ಉಸಿರಾಟ ಮಾಡ್ಕೋತ ಮಕ್ಕೊಂಡಿರ್ತಾನೆ. ನಿದ್ದೆ ಹಚ್ಚದ ಅಂದ್ರೂ ಉಸಿರಾಡಿಸ್ತಾನ. ಹಿಂಗಾಗಿ ಬದುಕುವ ವ್ಯವಹಾರ, ಇಂದ್ರಿಯ ವ್ಯವಹಾರ ಇಲ್ಲದಿದ್ದರೂ ಬದುಕಿರ್ತೀವಿ ಅಂತಂದ್ರೆ ಆ ಇಂದ್ರಿಯನೇ ಆತ್ಮ ಅಲ್ಲ ಅಂಥೇಳಿ. ಆದ್ದರಿಂದ ಬದುಕುವುದಾಗಲಿ ಮರಣ ಹೊಂದುವುದಾಗಲಿ ಇಂದ್ರಿಯ ಆಧೀನ ಇಲ್ಲ, ಪ್ರಾಣದ ಆಧೀನ ಅದ. ಸ್ಥೂಲ ಶರೀರ ಮತ್ತು ಪ್ರಾಣಗಳ ವಿಯೋಗವೇ ಮರಣ. ಅಂದ್ರೆ ಸ್ಥೂಲ ಶರೀರ ಮತ್ತು ಪ್ರಾಣ ಕೂಡಿತು ಅಂತಂದ್ರೆ, ಅಂದ್ರೆ ಪ್ರಾಣ ಅಂದ್ರೆ ಸ್ಥೂಲ ಶರೀರ ಉಸಿರಾಡುತ್ತಿತ್ತು ಅಂತಂದ್ರೆ ಜನನ, ಆ ಪ್ರಾಣ ಸ್ಥೂಲ ಶರೀರ ಪ್ರಾಣವಾಯು ಉಸಿರಾಡಿಸ್ತಾ ಇಲ್ಲ, ಮೈನಸ್ ಪ್ರಾಣ ಆಗಿತ್ತು ಅಂತಂದ್ರೆ ಮರಣ ಅಂತ ಈತನ ಸೂತ್ರ. ಆದ್ದರಿಂದ ಬದುಕುವುದು ಮರಣವಾಗುವುದು ಪ್ರಾಣದ ಅಧೀನವಾಗಿದೆ ಹೊರತು ಪ್ರಾಣವೇ ಆತ್ಮ ಇರುತ್ತದೆ, ಪ್ರಾಣದ ಅಧೀನವಾಗಿದೆ ಹೊರತು ಇಂದ್ರಿಯ ಅಧೀನವಲ್ಲ. ಅದಕ್ಕೆ ಒಬ್ಬನು
ಅನ್ನಮಯ ಕೋಶವನ್ನೇ ಆತ್ಮ ಎಂದ, ಇನ್ನೊಬ್ಬ ಇಂದ್ರಿಯಗಳೇ ಆತ್ಮ ಎಂದ, ಮತ್ತೊಬ್ಬ ಪ್ರಾಣವೇ ಆತ್ಮ ಎಂದ. ಇವಕ್ಕೆ ಸಂಬಂಧಪಟ್ಟಂತೆ ಒಂದ್ ಸ್ವಲ್ಪ ಡೀಪ್ ಆಗಿ ನಿಮಗೆ ಸ್ಟಡಿ ಬೇಕು ಅಂದ್ರೆ ಪಂಚದಶಿ ಒಳಗ 67ನೇ ಶ್ಲೋಕ, ಚಿತ್ರದೀಪದಲ್ಲಿ 67ನೇ ಶ್ಲೋಕದಲ್ಲಿ ಈ ಪ್ರಾಣವೇ ಆತ್ಮ ಅಲ್ಲ ಅಂತೇಳಿ ಪೀತಾಂಬರ್ಜಿ ಅವರು ಇರ್ಬೋದು ಮತ್ ಬೇರೆ ಯಾರಿದ್ದರು ಸಹಿತ ಅಲ್ಲಿ ಬಹಳ ಮಂದಿ ಪಂಚದೋಷಿಗಳು ಏನ್ ಬರ್ದಾರ ಅದ್ರೊಳಗ ಚಿತ್ರದೀಪದೊಳಗ 67ನೇ ಶ್ಲೋಕದ ವಿಶ್ಲೇಷಣೆಯಲ್ಲಿ ಇದು ಬರೆದಿರ್ತಾರ. ಅದನ್ನ ಬೇಕಿದ್ರೆ ಅಧ್ಯಯನ ಮಾಡಿಕೊಂಡು ಪ್ರಾಣವೇ ಆತ್ಮವಲ್ಲ, ಅದಕ್ಕೆ ಪ್ರಾಣವೇ ಆತ್ಮ ಅಲ್ಲ ಅನ್ಬೇಕಾದ್ರ ಆತ್ಮ ಹೆಂಗದ ಅಂದ್ರ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅಂತದ. ಅದು ಸದ್ರೂಪ ಅಂತಂದ್ರ ಆತ್ಮ ಹೆಂಗದ, ಸದ್ರೂಪ ಅಂದ್ರೆ ನಿರ್ವಿಕಾರಿ ಅದ. ಇಲ್ಲಿ ನಮ್ಮ ಶರೀರದೊಳಗಿರುವ ಪ್ರಾಣ ನಿರ್ವಿಕಾರಿ ಅದ ಅಂದ್ರೆ ಒಂದೇ ತರ ಇರ್ತದೆ ಎಲ್ಲ ಟೈಮ್ನಾಗ. ಆರೋಗ್ಯ ಅನಾರೋಗ್ಯ ಈ ಪ್ರಾಣವಾಯುಲಿಂತೆ ಉಂಟಾಗ್ತದ, ಸಂಭವಿಸ್ತದ. ಸ್ವಲ್ಪ ಊಟದಾಗ ಹೆಚ್ಚು ಕಡಿಮೆ ಆಯ್ತು, ನಿದ್ದೆ ಒಳಗೆ ಹೆಚ್ಚು ಕಡಿಮೆ ಆಯ್ತು, ಅನಾರೋಗ್ಯ ಉಂಟಾಯ್ತು ಅಂತಂದ್ರ ಅಲ್ಲಿ ಪ್ರಾಣ ವಿಕಾರ ಹೊಂದುತ್ತದ. ಡಾಕ್ಟರ್ ಬಳಿ ಆದ್ಮೇಲೆ ಅವ ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ ಮತ್ತೆ ನಾರ್ಮಲಿಗೆ ತರ್ತಾನ, ಒಳ್ಳೆ ಆಕಾರಕ್ಕೆ ತರ್ತಾನ. ಹೀಗಾಗಿ ಪ್ರಾಣ ಸದ್ರೂಪ ಅಲ್ಲ. ಮತ್ತ ಪ್ರಾಣ ಚಿದ್ರೂಪ ಅದ ಏನು? ನಾ ಪ್ರಾಣವಾಯು ಅಂತ ಹೇಳಿಕೆ ಅದಕ್ಕೇನಾರ ಪ್ರಾಣಕ್ಕೆ ಗೊತ್ತದೇನು? ನಾನು ಧನಂಜಯ ವಾಯು, ನಾ ಕೃಕರ ವಾಯು, ನಾನು ಪ್ರಾಣವಾಯು, ನಾನು ಅಪಾನ ವಾಯು ಅಂತ ಏನಾರ ಅದಕ್ಕೆ ನಾಲೆಜ್ ಅದೇನು? ಅದಕ್ಕೆ ತನ್ನ ಬಗ್ಗೆ ತನಗೆ ಏನಾರ ಗೊತ್ತದೇನು? ಚಿದ್ರೂಪ ಇಲ್ಲದು. ಮತ್ತದು ಹೆಂಗದ? ಪ್ರಾಣವಾಯು ತನ್ನ ಬಗ್ಗೆ ತನಗೇನು ಗೊತ್ತಿಲ್ಲ. ಮತ್ತ ಯಾರ ಮೈ ಒಳಗದೀನಿ ಅಂತನೂ ಅದಕ್ಕೇನಾರ ಅರಿವದೇನು? ಇಂಥವ್ರು ಮೈ ಒಳಗದೀನಿ ನಾನು ಪ್ರಾಣವಾಯು ಅಂತೇಳಿ ಇನ್ನೊಬ್ಬರ ಬಗ್ಗೆ ಏನಾರ ಅದಕ್ಕೆ ಅರಿವದೇನು? ಏನೂ ಇಲ್ಲ. ಹೀಗಾಗಿ ಅದು ಸ್ವಪರ ಪ್ರಜ್ಞಾ ಶೂನ್ಯವಾಗಿರುವುದರಿಂದ ಅಚಿದ್ರೂಪ. ಮತ್ತ ಆ ಪ್ರಾಣದೊಳಗೆ ಏನರೇ ಆನಂದ ಅದ ಏನು? ಪ್ರಾಣದೊಳಗೆ ಸುಖ ದುಃಖ ಅದ, ಆದ್ರೆ ಆನಂದ ಇಲ್ಲ. ಸುಖ ದುಃಖ ಏನು ಹೆಚ್ಚು ಕಡಿಮೆ ಆಗೋದು ಸುಖ ದುಃಖ. ಸುಖ ಹೆಚ್ಚಾದಾಗ ದುಃಖ ಇಲ್ದಂಗೆ ಕಾಣ್ತದ, ದುಃಖ ಹೆಚ್ಚಾದಾಗ ಸುಖ ಇಲ್ದಂಗೆ ಕಾಣ್ತದ. ಆದ್ರೆ ಆನಂದ ಅಂದ್ರೆ ಒಂದೇ ತರ ಇರ್ತದೆ ಎಲ್ಲಾ ಕಾಲದಲ್ಲಿ. ಅಂಥದ್ದೇನಾರ ಅದ್ರೊಳಗೆ ಅದು ಇಲ್ಲ. ಮತ್ತ ನಿತ್ಯ ಅದ ಏನದು ಪ್ರಾಣ? ನಿಮ್ ಶರೀರದಾಗ ಪ್ರಾಣ ಪರ್ಮನೆಂಟ್ ಆಗಿ ಇರ್ತದೇನದು? ಪ್ರಾಣ ಶಾಶ್ವತವಾಗಿರ್ತದೇನ್ರಿ ನಿಮ್ಮ ಒಳಗ? ಪ್ರಾಣವಾಯು ಇರುವುದಿಲ್ಲ, ಅದು ಅನಿತ್ಯ ಅದ, ಅನಿತ್ಯ ಅದ. ಮತ್ತ ಅದು ಪೂರ್ಣದ ಏನು? ಪರಿಪೂರ್ಣದ ಏನದು? ಒಳಗಿದ್ರೆ ಹೊರಗಿಲ್ಲ, ಹೊರಗಿದ್ರೆ ಒಳಗಿಲ್ಲ. ಹೊರಗೆ ಹೋಗಿ ಬರ್ತದ ಇಲ್ಲ? ನಿಮ್ ಪ್ರಾಣವಾಯು ಹೊರಗೆ ಹೋಗ್ತದ ಮತ್ತೊಳಗೆ ಬರ್ತದೆ, ಹೊರಗೆ ಹೋಗ್ತದ ಮತ್ತೊಳಗೆ ಬರ್ತದೆ. ಹಂಗ್ಯಾಕ್ ಮಾಡ್ತದದು? ಹೊರಗೆ ಹೋಗಿ ಯಾಕೆ ಬರ್ತದ? ಸುಮ್ಮ ಒಳಗೆ ಕುಂದ್ರದ್ ಬಿಟ್ಟು ಅದೇನ್ ಮಾಡ್ತದತ್ತ, ಒಂದಿನ ಹೊರಗೆ ಹೋಗಿದ್ ಆ ಕಡೆ ಹೋಗೋದಿರ್ತದಲ್ಲ, ನಾವ್ ಹೊರಗೆ ಹೋಗೋ ಪ್ರದೇಶ ಹೆಂಗದತ್ ಒಳಗೆ ಹೋಗಿದ್ಲೆ ಹೊರಗೆ ಹೋಗಿ ನೋಡ್ಕೊಂಡ್ ಬರ್ತಿರ್ತದತ್ತದು. ಇಲ್ಲಿ ಒಳಗಿದ್ದು ಟೆಂಪರರಿ, ನಾವ್ ಹೊರಗಿರೋದೇ ಪರ್ಮನೆಂಟು. ಅದಕ್ಕೆ ನಾವ್ ಅನ್ಕೋತೀವಿ ಹೊರಗೆ ಹೋಗಿ ನೋಡ್ಕೊಂಡ್ ಬರ್ತಿರ್ತದಂತ. ಇಲ್ಲ, ಹೊರಗಿಂದು ಅದೇನ್ ಹೇಳೋಣ, ಸಮಷ್ಟಿ ಅಭಿಮಾನಿ ಅದು, ವ್ಯಷ್ಟಿ ಅಭಿಮಾನಿ ಇಲ್ಲದು ಪ್ರಾಣ. ಫಸ್ಟ್ ವಾಕ್ಯದಾಗ ಬರ್ದಾನಿಲ್ಲ, ಸಮಷ್ಟಿ. ಅದು ಹೊರಗಿಂದಕ್ಕೆ ಅಭಿಮಾನ ಬಹಳ ಅದಕ್ಕೆ, ಒಳಗಿಂದ ಅಭಿಮಾನ ಅಷ್ಟಿಲ್ಲ. ನಾವು ಅದು ಮೇಲೆ ಹೋಗ್ಬೇಕತ್ತಿರ್ತದ, ಅದಕ್ಕೆ ಮತ್ತೆ ಟ್ರೀಟ್ಮೆಂಟ್ ಕೊಟ್ಟು ಒಳಗೆ ಉಳಿಯಂಗ ಮಾಡ್ತಿರ್ತೀವಿ ಅದಕ್ಕೆ. ಹೀಗಾಗಿ ಅದೇನದ ಒಳಗೆ ಬಂದು ಹೋಗ್ತಿರ್ತದ ಅಷ್ಟೇ. ಹೊರಗೆ ಹೋಗಿ ನೋಡ್ಕೊಂಡ್ ಬರ್ತಿರ್ತದಲ್ಲ, ಒಳಗೆ ಬಂದು ಓದ್ತಿರ್ತದೆ. ಹೀಗಾಗಿ ಇಲ್ಲೇನಾಯ್ತು, ಇದು ಪ್ರಾಣನೇ ಆತ್ಮ ಅಲ್ಲ. ಮತ್ತೆ ಪ್ರಾಣ ಆತ್ಮ ಅಲ್ಲ ಅನ್ನೋದಕ್ಕೆ ದೃಷ್ಟಾಂತಗಳು ಏನ್ ಕೊಡ್ತಾರಂತಂದ್ರೆ,
ಪ್ರಾಣನೇ ಆತ್ಮ ಇತ್ತು, ಅದಕ್ಕ ತಾನು ಏನದೀನಿ ಮತ್ತ ಅಲ್ಲಿ ಏನ್ ನಡೆದದ ಅನ್ನೋದು ಅರಿವು ಇರಬೇಕು ಆಗಿತ್ತು ಅಂತಂದ್ರೆ ಮೂಗಿನೊಳಗೆ ಪ್ರಾಣವಾಯು ಹರಿತಿರ್ತದ. ಮೂಗಿನೊಳಗ ನತ್ತನ್ನ ಕಳ್ಳ ಬಿಚ್ಚಿಕೊಂಡು ಆದ್ರೆ ಆ ಹೆಣ್ಣು ಮಗಳಿಗೆ ಗೊತ್ತೇ ಆಗಂಗಿಲ್ಲ. ಪ್ರಾಣವಾಯುವಿಗೆ ಅರಿವಿಲ್ಲ, ಪ್ರಜ್ಞಾ ಏನ ಜಡ ಅದ, ಅದು ಜಡ ಪದಾರ್ಥ, ಆತ್ಮ ಅಲ್ಲ. ಆತ್ಮ ಚೈತನ್ಯ ವಸ್ತು. ಮತ್ತೇನದ, ಪ್ರಾಣ ನಿಮ್ಮ ಮೈಯೊಳಗಿದ್ರೂ ಸಹಿತ ನಿಮ್ಮ ಪಂಚ ಪ್ರಾಣ ಸ್ವರೂಪರಾದ ಮಿತ್ರರು ಬಂಧುಗಳು ಯಾರಾದರೂ ಬಂದ್ರು ನಿದ್ದೆ ಎತ್ತಿದಾಗ ಅಂತಂದ್ರ ಎದ್ದು ಅವ್ರಿಗೆ ಉಪಚಾರ ಮಾಡಂಗಿಲ್ಲ. ಯಾಕಂದ್ರೆ ಪ್ರಾಣ ಜಡ ಅದ. ಪ್ರಾಣಕ್ಕೆ ಸಂಬಂಧಪಟ್ಟಷ್ಟು ಜೀವ ಇದ್ದಂಥವ್ರು ಬಂದ್ರೂ ಸಹಿತ ಅವ್ರಿಗೆ ಉಪಚಾರ ಮಾಡ್ಲಕ್ ಆಗಂಗಿಲ್ಲ ನಿದ್ದೆ ಎತ್ತಿದಾಗ. ಯಾಕ ಹಂಗ ಅಂತಂದ್ರೆ ಪ್ರಾಣ ಜಡ ಅದ, ಯಾರು ಬಂದಾರ ಅಂತ ಅದಕ್ಕೆ ಗೊತ್ತಾಗಂಗಿಲ್ಲ. ಅದಕ್ಕೆ ಯಾರು ಬಂದಾರ ಅಂತ ಗೊತ್ತು ಮಾಡ್ಕೊಳ್ಳೋಂಥದ್ದು ಯಾವುದು, ಅದಕ್ಕಿಂತ ಮೀರ ಒಂದು ತತ್ವ ಅದ. ಆ ತತ್ವದ ಸಂಶೋಧನೆಗಾಗಿಯೇ ಈ ಕೆಲಸ ಮಾಡ್ಲಕತ್ತೀವಿ. ಅದಕ್ಕೆ ಮುಂದೆ ವಿಷಯಾಂಕ 264ನೇ ವಿಷಯಾಂಕ. 264 ಅಂತಂದ್ರ ತರಂಗ 5, 264ನೇ ವಿಷಯಾಂಕ. ಮತ್ತೆ ದೋಹ, ಎಂತ ದೋಹ ಅದ ನೋಡ್ರಿ, ಒಂದೇ ದೋಹ ಎಷ್ಟು ಡೀಪ್ ತಗೊಂಡ್ ಹೊಂಟವ್. 157, 157ನೇ ದೋಹ, 5ನೇ ತರಂಗ, 264ನೇ ವಿಷಯಾಂಕ. ಇಲ್ಲಿ ಏನಾಯ್ತು, ಪ್ರಾಣದಿಂದ ಮುಂದೆ ಬಂದು ಮನ ಅಂತ ಬರ್ತದ. ಮನವೇ ಆತ್ಮ ಅಂತೇಳಿ, ಮನವೇ ಆತ್ಮ ಎನ್ನುವ ಒಬ್ಬ ವಾದ, ಮನ ಆತ್ಮವಾದಿಯ ಮತ. ಮನ ಆತ್ಮವಾದಿಯ ಮತ. ಮನಸ್ಸು ಕಂಟ್ರೋಲಿಗೆ ಬರಲಿಲ್ಲ ಅಂತಂದ್ರೆ ಅದರಿಂದ ಪ್ರಾಣ, ಆ ಪ್ರಾಣ ನೀವು ಕಂಟ್ರೋಲ್ ಮಾಡಿದ್ರಿ, ಮನಸ್ಸಿನ ಅಮ್ಮನೇ ಪ್ರಾಣ. ಅಮ್ಮನ್ನ ಜುಟ್ಟ ಹಿಡಿದ್ರ ಕೂಸು ಕಂಟ್ರೋಲಿಗೆ ಬರ್ತದೆ. ಹಂಗೇನ್ ಮಾಡ್ಬೇಕು, ಉಸಿರಾಟ ಕಂಟ್ರೋಲ್ ಮಾಡ್ಬೇಕು. ಉಸಿರಾಟ ಕಂಟ್ರೋಲ್ ಮಾಡಿದ್ರಿ ಏನಾಗ್ತದ, ಮನಸ್ಸು ಕಂಟ್ರೋಲಿಗೆ ಬರ್ತದೆ. ಯಾವಾಗೇ ಆಗಲಿ ನಮ್ಮ ಮನಸ್ಸು ಚಂಚಲಾದಾಗ ಏನ್ ಮಾಡ್ಬೇಕು, ಮನಸ್ಸು ಚಂಚಲಾದಾಗ ಏನ್ ಮಾಡ್ಬೇಕಂದ್ರ, ಮನಸ್ಸು ಚಂಚಲ ಯಾಕೆ ಆಗ್ಲಕತ್ತದ, ಅಲ್ಲಿ ಪ್ರಾಣವಾಯುವಿನ ಸಪ್ಲೈ ಇದ್ದದಕ್ಕೆ ಚಂಚಲಾಕತ್ತದ. ಅದಕ್ಕೊಂದಿಷ್ಟು ಉಸಿರಾಟ ಮಾಡಿ ಒಂದಿಷ್ಟು ಕುಂಭಕದಾಗರೆ ಒಂದಿಷ್ಟು ಶೂನ್ಯಕ್ಕದಾಗರೆ ನಿಂದಿರ್ಸ್ಬಿಡ್ರಿ. ಮನಸ್ಸು ಹೆಂಗ ಕಂಟ್ರೋಲ್ ಆಗಂಗಿಲ್ಲ, ನಾಯಿ ಆದಂಗ ಆಗ್ತದದು. ಸುಮ್ಮ ಬಂದು ಕೂತ್ ಬಿಡ್ತದ. ಅದರ ಆಲೋಚನೆಗಳು, ವಿಷಯಾಸಕ್ತಿಗಳು, ಭೋಗಾಸಕ್ತಿಗಳು ಎಲ್ಲ ಕಳ್ಕೊಂಡು ಸುಮ್ ಬದುಕಿದ್ರೆ ಸಾಕಾಗ್ಯದ ಪೋದಂಗ ಆಗ್ತದ ಮನಸ್ಸು. ಹಿಂಗಾಗಿ ಮನಸ್ಸು ಕಂಟ್ರೋಲ್ ಮಾಡ್ಬೇಕಾದ್ರ ಏನ್ ಮಾಡ್ಬೇಕು, ಮನಸ್ಸು ಕಂಟ್ರೋಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಪ್ರಾಣಾಯಾಮ ಮಾಡ್ಬೇಕು. ಆ ಪ್ರಾಣಾಯಾಮ ಮಾಡಿ ಕುಂಭಕದಾಗೋ ಅಥವಾ ಶೂನ್ಯಕದೊಳಗೋ ಅದನ್ನ ತುಂಬಬೇಕು, ತುಂಬಿ ಕೂತ್ ಬಿಡ್ಬೇಕು. ಮತ್ ಮುಂಜಾನೆ ಲ್ಯಾಟ್ರಿನು ಏಕಿಗೆ ಅದು ಹೋಗಿರ್ತಿರಲ್ಲ, ಒಂದೊಂದ್ಸಾರಿ ಸಂಡಾಸ ಬರಲ್ಲ. ಅವಾಗ ಏನ್ ಮಾಡ್ತೀರಿ, ಅವಾಗ ಕುಂಭಕ ಮಾಡಿ ಕುತ್ತಿಗೆ ಲಾಕ್ ಮಾಡಿಬಿಡ್ಬೇಕು. ಕುತ್ತಿಗೆ ಬಲ್ಲಿ ಲಾಕ್ ಮಾಡಿ ಒಳಗಿನ ಗಾಳಿ ಹೊರಗೆ ಇಲ್ಲ, ಹೊರಗಿನ ಗಾಳಿ ಒಳಗಿಲ್ಲ, ಒತ್ತಿ ಹಿಡಿದು ಬಿಡ್ಬೇಕು. ಹಿಂಗ ಗಂಟಲ್ ಬಲ್ಲಿ ಅದನ್ನ ಹಿಡಿದು ನಿಮ್ ತಲೆ ಏನ್ ಮಾಡ್ಬೇಕು, ಎದಿಗೆ ಬಿಗಿದು ಬಿಡ್ಬೇಕು. ಬಿಗಿದು ಒಳಗ ಕುಂಭಕದ ಗಾಳಿ ತುಂಬಿಸಿಕೊಂಡು ಕೂತ್ ಬಿಡ್ಬೇಕು. ಲ್ಯಾಟ್ರಿನ್ ನಾಯಿ ಓಡೋದಂಗ ಓಡೇ ಬಿಡ್ತದಲ್ಲಿ, ಪಡ ಸಾಕ್ ನಡಿಯಪ್ಪ ಇಲ್ಲಿ ಇರಬಾರ್ದು ಅಂತೇಳಿ. ಹಂಗ ಕುಂಭಕ ಇವೆಲ್ಲ ಎದಕ್ ಉಪಯೋಗ ಆಗ್ತಾವ ಅಂತಂದ್ರ, ಈ ಶರೀರದ ಅನಾನುಕೂಲತೆಗಳಾದಾಗ ನಾವೇನ್ ಮಾಡ್ಬೇಕು, ಇವೆಲ್ಲ ಬಳಸ್ಕೋಬೇಕು ತಂತ್ರಗಳು. ಅದಕ್ಕೆ ಹೋಗಿ ಡಾಕ್ಟರ್ ಬಲ್ಲಿ 3 ದಿನ ಆಯ್ತ್ರಿ ಸಂಡಾಸ್ ಬಂದಿಲ್ಲ, ಗುಳಿಗೆ ಕೊಡ್ರಿ, ಏಕೆ ಆಗಲ್ಲ. ನೀವು ಕುಂಭಕ ಎಷ್ಟು ಚಂದ ಮಾಡ್ತೀರಿ ಅಷ್ಟು ಚಂದ ಮಲಮೂತ್ರ ಸರಳವಾಗಿ ಹೋಗ್ತಿರ್ತಾವ. ನೀವು ಕುಂಭಕನೇ ಸರಿಗೆ ಮಾಡ್ಲಿಲ್ಲ, ಮಲಮೂತ್ರ ಪಾಸ್ ಆಗಂಗಿಲ್ಲ. ಅವ ಅಲ್ಲಿ ಇಲ್ಲಿ ಕುಂದಿರ್ತಾವ, ರೋಗ ಉಂಟು ಮಾಡ್ತಾವ.
ಮತ್ತೇನ್ ಮಾಡ್ಬೇಕಪ್ಪ, ಮನ ಆತ್ಮವಾದಿಯ ಮತ. ಇವನೇನು ಹೇಳ್ತಾನೆ ಪುಣ್ಯಾತ್ಮ, ಪ್ರಾಣ ಜಡವಾಗಿರುತ್ತದೆ. ಪ್ರಾಣ ಜಡ ಅದಪ್ಪ, ಮನಸ್ಸಿಗೆ ಅರಿವದ. ಅದಕ್ಕೆ ಆದ್ದರಿಂದ ಘಟದಂತೆ ಅನಾತ್ಮವಿರುತ್ತದೆ. ಘಟ ಅಂತಂದ್ರೆ ಗಡಿಗೆ, ಅದಕ್ಕೆ ಪ್ರಜ್ಞೆ ಇಲ್ಲದ ಗಡಿಗೆ ಇದ್ದಂಗಿರುತ್ತದ. ಸುಷುಪ್ತಿಯಲ್ಲಿ ಕಳ್ಳರು ಬಂದು ಲೂಟಿ ಮಾಡಿಕೊಂಡು ಹೋದರೂ ಗೊತ್ತಾಗಲ್ಲ. ಪ್ರಾಣವು ಗೆಳೆಯರು ಬಂದರೆ ಸನ್ಮಾನ ಮಾಡುವುದಿಲ್ಲ. ಆದ್ದರಿಂದ ಪ್ರಾಣವು ಘಟದಂತೆ ಜಡವಾಗಿರುತ್ತದೆ. ಉಸಿರಾಡಿಸ್ತಿರ್ತೀವಿ, ಪ್ರಾಣವಾಯು ಸಂಚಾರ ನಡೆದಿರ್ತದ, ಆದರೂ ಸಹಿತ ಅದಕ್ಕೆ ಪ್ರಜ್ಞೆ ಇಲ್ಲದಕ್ಕ ಅದು ಜಡ ಆದ. ಮನ ಏವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷಯೋ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಬಂಧಾಯ ವಿಷಯಾಸಕ್ತಂ ಮುಕ್ತ ನಿರ್ವಿಷಯಂ ಸ್ಮೃತಂ. ಎಲ್ಲದಿದು ಶ್ಲೋಕ? ಎಲ್ಲಿದು? ಭಗವದ್ಗೀತೆಯ ಶ್ಲೋಕ 6ನೇ ಅಧ್ಯಾಯ 5ನೇ ಶ್ಲೋಕ. ಮನ ಏವ ಮನುಷ್ಯಾಣಂ. ಮನಸ್ಸೇ ಕಾರಣ, ಮನುಷ್ಯನಲ್ಲಿರುವ ಮನ ಏವ ಮನುಷ್ಯಾಣಂ ಕಾರಣಂ. ಬರ್ಕೋರಿದು ಎಲ್ಲರ ಒಂದ್ ಕಡೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹ. ಯೋ ಬರೆದು ವಿಸರ್ಗ ಅಹ ಅಂತ ಹೆಂಗ್ ಬರೀತೀರಿ ಹಂಗ. ಬಂಧ ಮೋಕ್ಷ ಯೋಹ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷ ಯೋಹ. ಎದರಿಂದ ಅದು ಬಂಧನಕ್ಕೊಳಗಾಗ್ತದಂದ್ರ ಬಂಧಾಯ ವಿಷಯಾಸಕ್ತಂ. ವಿಷಯ ಭೋಗದಲ್ಲಿ ಆಸಕ್ತಿಯಾದಾಗ ಅದು ಬಂಧನಕ್ಕೊಳಗಾಗ್ಬಿಡ್ತದೆ. ಮುಕ್ತ ನಿರ್ವಿಷಯ ಯುಕ್ತಂ ಸ್ಮೃತಃ. ಯಾವಾಗ ಮುಕ್ತ ಆಗ್ತದ, ನಿರ್ವಿಷಯಿಯಾಗಿರ್ತದ, ಅವಾಗ ಅದು ಮುಕ್ತವಾಗಿರ್ತದ ಅಂತ. ಚಲೋ ಅದೇನ್ರಿ ಶ್ಲೋಕ ಇದು. ಮನವೇ ಮನುಷ್ಯನ ಬಂಧನಕ್ಕೆ ಮತ್ತು ಮೋಕ್ಷಕ್ಕೆ ಪ್ರಮುಖ ಕಾರಣ. ವಿಷಯಾಸಕ್ತ ಮನವೇ ಬಂಧನಕಾರಿಯಾಗಿದೆ. ನಿರ್ವಿಷಯಾಸಕ್ತ ಮನವೇ ಏನಾಗಿದೆ, ಆಸಕ್ತಿ, ಸಂಕಲ್ಪ, ವಿಕಲ್ಪ ಇವೆಲ್ಲ ಏನಂತಂದ್ರ ಅವು ಇರ್ಲಾರ್ದಂಗಿತ್ತು ಅಂತಂದ್ರ ಅದು ಮೋಕ್ಷ ಪ್ರದಾಯಕವಾಗಿದೆ. ಈ ಶ್ಲೋಕದ ಅರ್ಥ. ಯಾವಾಗ ವಿಷಯ ಭೋಗಾಸಕ್ತ ಆಗ್ತದ ಆವಾಗ ಮನಸ್ಸು ಬಂಧನಕ್ಕೊಳಗಾಗ್ತದ ಅಂತಂದ್ರೆ ಏನಾಗ್ತದ, ಬಂಧನಕ್ಕಾಗ್ತದ, ಭಾರವಾಗ್ತದ ಮನಸ್ಸು. ಮನಸ್ಸು ಭಾರವಾಗಬಾರ್ದು, ಬಂಧನಕ್ಕೊಳಗಾಗಬಾರ್ದು, ಅರೆಸ್ಟ್ ಆಗಬಾರ್ದು. ಬರೀ ಅದೇ ಒಂದೇ ಚಿಂತೆ. ಎಲ್ಲೇ ಒಂದು ಡಿಸೈನ್ ಕಾಣ್ತು, ಆ ಡಿಸೈನ್ ನನಗೆ ಬೇಕು ಅಂತ ಮನಸ್ಸು ಆಸೆ ಪಡ್ಲಕ್ಕತ್ತು, ಅದು ಸಿಗ ತನಕ ಅದು ವ್ಯಸನ, ಚಿಂತೆ ಒಳಗಿರ್ತದ. ಬಂಧನ, ಭಾರ, ಆ ಕೆಲಸ ಆಗಲಿಲ್ಲ ಅಂತಂದ್ರೆ ನಿರಾಶೆ, ದುಃಖ ಎಲ್ಲ ಹಿಂಗ ಆಗ್ತಿರ್ತಾವ. ಅದಕ್ಕೇನ್ ಮಾಡ್ಬೇಕು, ಅದಕ್ಕೆ ವಿಚಾರ ಮಾಡಿ ನೀ ನಿರ್ವಿಷಯ ಆಗಿರ್ಬೇಕಪ್ಪ, ಚೆನ್ನಾಗಿರ್ಬೇಕು, ನೀನು ನಿರ್ವಿಷಯ ಆಗಿರ್ಬೇಕಪ್ಪ. ನಿರ್ವಿಷಯಾಸಕ್ತ ಮನವೇ ಏನದ ಮೋಕ್ಷ ಪ್ರದಾಯಕವಾಗಿದೆ. ಮನದ ಸಂಬಂಧದಿಂದಲೇ ಇಂದ್ರಿಯಗಳು ಜ್ಞಾನಕ್ಕೆ ಕಾರಣವಾಗಿರುತ್ತವೆ. ಈ ಮನಸ್ಸಿನ ಸಂಬಂಧ ಹೊಂದಿರುವ ಕಾರಣ ಇಂದ್ರಿಯಗಳು ಏನ್ ಮಾಡ್ತವ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಜ್ಞಾನ ನಮಗಾಗ್ತದ. ಇಂದ್ರಿಯಗಳಿದ್ದು ಮನಸ್ಸಿರ್ಲಿಲ್ಲ ಅಂತಂದ್ರೆ ಏನು ಗೊತ್ತಾಗಲ್ಲ. ಅದಕ್ಕೆ ನಿಮ್ಮ ಕಣ್ಣೆದುರಿಗೆ ಒಬ್ಬ ಮನುಷ್ಯ ಹಾದು ಹೋದರೆ ನೇತ್ರವೇನೋ ಆ ಮನುಷ್ಯನಿಗೆ ಸಂಬಂಧ ಆಗಿದೆ, ಆದರೆ ಮನಸ್ಸಿಗೂ ನೇತ್ರಕ್ಕೂ ಸಂಬಂಧ ಆಗಿರ್ಲಿಲ್ಲ ಅಂತಂದ್ರೆ ಯಾರಾದರೂ ಆ ಮನುಷ್ಯ ಯಾವ ಕಡೆ ಹೋದ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತೀವಿ. ಇಂದ್ರಿಯಗಳು ವಿಷಯಕ್ಕೆ ಸಂಬಂಧ ಆದ್ರ
ಏನು ಆಗಿರ್ಬೋದು, ಆದ್ರೆ ಅಲ್ಲಿ ಮನಸ್ಸಿರ್ಲಿಲ್ಲ ಅಂತಂದ್ರೆ ಅದರ ಜ್ಞಾನ ಆಗಂಗಿಲ್ಲ. ಏನ್ ಹೇಳ್ಯಾರ ಗೊತ್ತಾಗಲ್ಲ, ಏನು ನೋಡಿದ್ದು ಗೊತ್ತಾಗಲ್ಲ. ಯಾಕಂದ್ರೆ ಅಲ್ಲಿ ಮನಸ್ಸಿರ್ಲಿಲ್ಲ ಅಂದ್ರೆ ಅದು ಆಗಂಗಿಲ್ಲ. ಎಲ್ಲಾ ಕಾರಣಗಳು, ಎಲ್ಲಾ ಇಂದ್ರಿಯಗಳ ಜ್ಞಾನಗಳಿಗೆ ಕಾರಣೀಭೂತವಾಗಿದ್ದು ಮನಸ್ಸು. ಹಿಂಗಾಗಿ ಎಲ್ಲಾ ಜ್ಞಾನ, ಎಲ್ಲಾ ಇಂದ್ರಿಯಗಳಿಂದ ನಮಗೆ ಜ್ಞಾನ ಆಗ್ಬೇಕಾದ್ರೆ ಅಲ್ಲಿ ಮನಸ್ಸೇ ಮುಖ್ಯ ಅದ. ಹಿಂಗಾಗಿ ಮನಸ್ಸೇನದ ತಿಳ್ಕೊತದ. ಮನಸ್ಸ ತಿಳ್ಕೊತದ. ಏನ್ ತಿಳ್ಕೊತದ? ಜಡ ಪದಾರ್ಥಗಳ ಜ್ಞಾನ ತಿಳ್ಕೊತದ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಏನದಲ್ಲ, ಜಡ ಪದಾರ್ಥಗಳ ಜ್ಞಾನ ತಿಳ್ಕೊತದ ಅಷ್ಟೇ ಅದು. ಆದರೂ ಕೂಡ ಅವನಿಗೆ ಆತ್ಮಜ್ಞಾನ ಇನ್ನ ಉಂಟಾಗ್ಲಾರ್ದ ಕಾರಣ ಅವನ್ ಏನ್ ಅನ್ಲಕತ್ತಾನ? ಮನಸ್ಸೇ ಆತ್ಮ ಅನ್ಲಕತ್ತಾನ. ತಿಳ್ಕೊಳ್ಳೋ ಶಕ್ತಿ ಅದ, ಪ್ರಾಣಕ್ಕೆ ತಿಳ್ಕೊಳ್ಳೋ ಶಕ್ತಿ ಇಲ್ಲ, ಮನಸ್ಸಿಗೆ ತಿಳ್ಕೊಳ್ಳೋ ಶಕ್ತಿ ಅದ. ಹಿಂಗಾಗಿ ಎಲ್ಲಾ ಇಂದ್ರಿಯಗಳ ಜ್ಞಾನಕ್ಕೆ ಕಾರಣಭೂತವಾಗಿದ್ದು ಮನಸ್ಸು. ಆದ್ದರಿಂದ ಮನವೇ ಆತ್ಮವಾಗಿದೆ. ಮನ ಇಲ್ಲದಿದ್ದರೆ ಯಾವ ಇಂದ್ರಿಯ ವ್ಯವಹಾರಗಳಿಂದ ನಡೆಯುತ್ತಿರುವ ವಿಷಯದ ಜ್ಞಾನ ಆಗುವುದೇ ಇಲ್ಲ. ಇಂದ್ರಿಯಗಳ ವ್ಯವಹಾರ ಪ್ರಾಣದಿಂದ ಆಗ್ತದ, ಆದರೆ ಆ ವ್ಯವಹಾರದಿಂದ ಉಂಟಾಗುವ ಜ್ಞಾನ ಮನಸ್ಸಿನಿಂದ ಆಗ್ತದೆ. ಪ್ರಾಣ ಇಲ್ಲ ಅಂದ್ರೆ ಇಂದ್ರಿಯ ವ್ಯವಹಾರ ಆಗಂಗಿಲ್ಲ. ಇಂದ್ರಿಯ ವ್ಯವಹಾರ ಆಗಬೇಕಾದ್ರೆ ಪ್ರಾಣ ಬೇಕು. ಆ ವ್ಯವಹಾರದಲ್ಲಿ ಉಂಟಾಗುವ ಜ್ಞಾನ ಬೇಕಂದ್ರೆ ಮನಸ್ಸಿನಿಂದ ಗೊತ್ತಾಗ್ತದೆ. ಹೀಗಾಗಿ ಮನವು ಆತ್ಮ ಅಲ್ಲ ಅನ್ನೋದಕ್ಕ ಅದೇ ಚಿತ್ರದೀಪದ ಎದ್ರಾಗ ಪಂಚದಶಿಯ ಚಿತ್ರದೀಪದ 68ನೇ ಶ್ಲೋಕ ಅದನ್ನ ನೀವು ನೋಡ್ಕೊಂಡ್ರಿ ಅಂತಂದ್ರ ಮನ ಆತ್ಮ ಅಲ್ಲ. ಚಿತ್ರದೀಪದ 67ನೇ ಶ್ಲೋಕ ನೋಡಿದ್ರಿ ಅಂತಂದ್ರ ಅದ್ರೊಳಗ ಪ್ರಾಣ ಆತ್ಮ ಅಲ್ಲ ಅಂತೇಳಿ ಹೇಳ್ತಾರೆ. ಅದಕ್ಕ ಮನಸ್ಸನ್ನೇ ಆತ್ಮ ಎನ್ನುವವ ಒಬ್ಬ, ಪ್ರಾಣವನ್ನೇ ಆತ್ಮ ಎನ್ನುವವ ಇನ್ನೊಬ್ಬ, ಇಂದ್ರಿಯಗಳೇ ಆತ್ಮ ಎನ್ನುವವ ಮತ್ತೊಬ್ಬ, ಸ್ಥೂಲ ಶರೀರ ಅನ್ನಮಯ ಕೋಶವೇ ಆತ್ಮ ಎನ್ನುವ ಮಗದೊಬ್ಬ. ಹಿಂಗ ಒಬ್ಬೊಬ್ರು ಒಂದೊಂದು ಆತ್ಮ ಅಂದರ ಮನಸ್ಸು ತಿಳಿತದ. ಆದರೆ ಮನಸ್ಸು ಜಗತ್ತನ್ನ ತಿಳಿತದ, ಇಡೀ ಜಗತ್ತನ್ನೆಲ್ಲ ತಿಳಿತದ, ಎಲ್ಲನೂ ನೋಡ್ತದ, ಎಲ್ಲ ಕೇಳ್ತದ, ಎಲ್ಲ ಮಾಡ್ತದ. ಆದ್ರೆ ಮನಸ್ಸು ಕೆಲಸ ಮಾಡ್ಬೇಕಾದ್ರೆ ಅದರಿಂದ ಚೈತನ್ಯ ಇದ್ರ ಮಾಡ್ತದ, ಇಲ್ಲಂದ್ರೆ ಮಾಡ್ತದ. ಆತ್ಮ ಚೈತನ್ಯ ಇದ್ರ ಮನಸ್ಸು ಕೆಲಸ ಮಾಡ್ತದ, ಇಲ್ಲಂದ್ರೆ ಮಾಡ್ತದ್ರಿ. ಆತ್ಮನೇ ಇಲ್ಲಂದ್ರೆ ಮನಸ್ಸಲ್ಲಿ ಕೆಲಸ ಮಾಡ್ತಾವ. ತನಗ ಯಾವುದರ ಮೂಲಕ ತನಗೆ ಚೈತನ್ಯ ಸಿಗ್ಲಕತ್ತದ, ಯಾವುದರ ಮೂಲಕ ತನಗೆ ಕೆಲಸ ಆಗ್ಲಕತ್ತದ, ಅದನ್ನೇ ಅದು ಅರಿಯುವ ಶಕ್ತಿ ಅದಕ್ಕೆ ಇಲ್ಲ. ಮನಸ್ಸಿಂದು ಸಮಸ್ಯೆ. ಮನಸ್ಸಿನಿಂದ ಆತ್ಮವನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ? ಈಗ ಮನಸ್ಸು ಇಡೀ ಜಗತ್ತೆಲ್ಲ ನೋಡಿ ತಿಳ್ಕೊತದ, ಆದ್ರೆ ಆತ್ಮವನ್ನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ವೇಳೆ ಮನಸ್ಸು ಆತ್ಮವನ್ನ ತಿಳಿಯಿತಂದ್ರೆ ಏನ್ ಅನರ್ಥ ಆಗ್ತದೆ ಹೇಳ್ರಿ? ಮನಸ್ಸೇ ಆತ್ಮ ಆಗ್ತದ, ಆತ್ಮ ಹೋಗಿ ಅನಾತ್ಮ ಆಗ್ತದ. ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ. ಮನಸ್ಸು, ಮಾತು, ಬುದ್ಧಿ, ಶಾಸ್ತ್ರ ಯಾವುದರಿಂದಲೂ ಅದು ಅರಿಯುವುದಿಲ್ಲ, ಅರಿವಿಗೆ ಬರಂಗಿಲ್ಲ. ಒಂದು ವೇಳೆ ನನ್ನ ಮನಸ್ಸಿಗೆ ಆತ್ಮ ಅಂದ್ರೆ ಏನು ಅಂತ ತಿಳಿತು ಅಂತಂದ್ರ ಆತ್ಮ ತಿಳಿಸಿಕೊಳ್ಳುವ ವಸ್ತು ಅಂದ್ರೆ ಅನಾತ್ಮ ಆಗಿಬಿಡ್ತದ. ಅದು ತಿಳಿಯುವ ವಸ್ತು ಆತ್ಮ ಆಗ್ತದ, ಮನಸ್ಸೇ ಆತ್ಮ ಆಗಿ ಕೂತು ಬಿಡ್ತದ. ಮನಸ್ಸು ಆತ್ಮ ಅಲ್ಲ. ಆತ್ಮ ಎದರಿಂದ ಅರಿವಿಗೆ ಬರ್ತದದು? ಆತ್ಮ ಎದರಿಂದ ಅರಿಲಿಕ್ಕೆ ಸಾಧ್ಯ? ಆತ್ಮನಿಂದಲೇ. ಆತ್ಮವನ್ನು ಅರಿಬೇಕಾದ್ರೆ ಆತ್ಮದಿಂದಲೇ ಆತ್ಮದ ಅರಿವು.
ಆತ್ಮ ಟು ನೋ ದಿ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ದೇವರನ್ನ ತಿಳಿಬೇಕಾದ್ರೆ ನಾವು ದೇವರು ಆದಾಗಲೇ ದೇವರು ನಮ್ಮ ಅರಿವಿಗೆ ಬರುತ್ತಾನೆ. ನಾವು ದೆವ್ವ, ಮನುಷ್ಯ, ದೇವತೆ ಏನಾರೇ ಆಗಿದ್ದೇವೆ ಅಂತಂದ್ರೆ ದೇವರ ಅನುಭವಕ್ಕೆ ಬರಲ್ಲ. ನಾವು ದೇವರಾಗಬೇಕು. ಇಡೀ ಜಗತ್ತಿನಾಗ ಎಲ್ಲರೂ ದೇವರಂತ ಮನುಷ್ಯ ಶರಣಬಸವ ಸ್ವಾಮಿ ಅಂತೇಳಿ ಮೆರವಣಿಗೆ ಮಾಡಿದ್ರೂ ಆತ್ಮ ಅನುಭವಕ್ಕೆ ಬರಂಗಿಲ್ಲ. ಬಹಳ ದೊಡ್ಡ ದೊಡ್ಡ ಪೀಠದ ಮೇಲೆ ಕೂತು ಭಾರಿ ದೊಡ್ಡ ದಿವ್ಯ ಜ್ಞಾನಿಗಳು, ಆತ್ಮಜ್ಞಾನನೇ ಇಲ್ಲ ಅಲ್ಲಿ. ಎಲ್ಲರೂ ಮೆರೆಸಿದ್ರು ಆತ್ಮಜ್ಞಾನ ಆಗ್ಬೇಕಾದ್ರೆ ಅವ ಆತ್ಮ ಸ್ವರೂಪ ಆಗ್ಬೇಕಾಗ್ತದ. ಎಲ್ಲಾ ತನ್ನ ನಾಮರೂಪಗಳನ್ನ ತ್ಯಾಗ ಮಾಡಿ ನಾನು ಆತ್ಮ ಅಂತ ನಿಶ್ಚಯ ಮಾಡಿಕೊಂಡಾಗ ಅವನಿಗೆ ಅವಾಗ ಆತ್ಮದ ಅನುಭವ ಚಾಲು ಆಗ್ತದೆ. ನಾ ಅಂತ ಗುರು, ಇಂಥ ಗುರು, ಅಂತ ಪೀಠಾಧಿಪತಿ, ಇಂಥ ಪೀಠಾಧಿಪತಿ, ನಾ ಅಂತ ದೊಡ್ಡ ದೊಡ್ಡ ಹುದ್ದೆ ವಿದ್ಯೆ, ಅಷ್ಟು ಮಂದಿ ನಮ್ಮ ಬೆನ್ನ ಎತ್ತದರ, ನಮ್ಗೆ ಅಷ್ಟು ಶ್ರೀಮಂತಿಕೆ ಅದ, ಅಲ್ಲಿ ಮಠ ಕಟ್ಟಮು, ಇಲ್ಲಿ ಪೀಠ ಕಟ್ಟಮು, ಅಲ್ಲಿ ಆಶ್ರಮ ಕಟ್ಟಮು, ಅನಾಥಾಶ್ರಮ ಇವೆಲ್ಲ ಏನದವ ಕಲ್ಲು ಮಣ್ಣಿನ ಕೆಲಸ. ಸಣ್ಣ ಹುಡುಗರು ಕಟ್ತಾವಲ್ಲ ಹೊರಗೆ, ಹಂಗೆ ಕಟ್ಟಿ ಹೋಗ್ಬಿಡ್ತಾರೆ ಇಡೀ ಆಯುಷ್ಯ ಎಲ್ಲ. ಅಂಥದ್ದೊಂದು ದೊಡ್ಡ ಮಂದಿ ಭಕ್ತರ ಸಮೂಹ ಇರ್ತದ. ಇಲ್ಲಿ ಹೊರಗೆ ಸಣ್ಣ ಹುಡುಗರನ್ನು ಕಲ್ಲ ಮಣ್ಣಲ್ಲಿ ಅಂತ ಕಟ್ತಾರೆ, ಇವ್ರು ದೊಡ್ಡ ದೊಡ್ಡ ಗುರುಗಳನ್ನು ಕಲ್ಲ ಮಣ್ಣಿನೂ ಕಟ್ಟಿಗೆ ಓದ್ತಾರ ಅಷ್ಟೇ. ಆತ್ಮಜ್ಞಾನನೇ ಮಾಡ್ಕೊಳಂಗಿಲ್ಲ. ಆತ್ಮಜ್ಞಾನ ಮಾಡ್ಬೇಕಂದ್ರೆ ಆತ್ಮಸ್ವರೂಪನೇ ಆಗ್ಬೇಕು. ಆತ್ಮಸ್ವರೂಪ ಆದಾಗೆ ಆತ್ಮಜ್ಞಾನ. ಆತ್ಮಸ್ವರೂಪ ಆಗ್ಬೇಕಾದ್ರೆ ನಾವು ನಮ್ಮನ್ನ ಏನಂತ ತಿಳ್ಕೊಂಡಿವಿ ಅವೆಲ್ಲ ಓಸು ತ್ಯಾಗ ಮಾಡಬೇಕು. ತ್ಯಾಗ ಮಾಡಿ ಕೇವಲ ಆತ್ಮ, ಕೈವಲ್ಯ ಅಂದ್ರೆ ಕೇವಲ ನಾನು, ಕೇವಲ ಆತ್ಮ. ಅದನ್ನು ಹೊರತುಪಡಿಸಿ ನಾನು ಏನೇನು ಅದೀನಿ ಅಂತ ತಿಳ್ಕೊಂಡಿನಿ ಅವೆಲ್ಲ ಓಸು ಒಂದು ಲೀಸ್ಟ್ ಮಾಡಿ ಕೆಂಪು ಪೆನ್ ತಗೊಂಡು ಕಾಟ್ ಹಾಕಿಬಿಡ್ಬೇಕು. ಇವ್ಯಾವು ನಾನಲ್ಲ. ಹಂಗ ಆದಾಗ ಆತ್ಮವನ್ನ ಅರಿಬೇಕಾದ್ರೆ ಆತ್ಮವೇ ತನ್ನ ಸ್ವರೂಪ ಆದಾಗ ಆತ್ಮದ ಅನುಭವ ಆಗ್ತದ. ಆತ್ಮ ಇಡೀ ಜಗತ್ತನ್ನ ತಿಳಿತದ, ಆದ್ರ ತನ್ನ ಸ್ವರೂಪದ ಬಗ್ಗೆ ತಾ ತಿಳ್ಕೊಂಗಿಲ್ಲ. ಮತ್ತ ಈಗ ಆತ್ಮಕ್ಕ ಏನಾಗಬೇಕಪ್ಪ, ಆತ್ಮ ತಿಳಿಬೇಕಾದ್ರೆ ಮನಸ್ಸು ಬೇಕೇನು ಅಂತಂದ್ರ ಅಲ್ಲಿ ಆತ್ಮ ಏನಾಗ್ತದ, ಇಲ್ಲದಂಗ ಆಗ್ತದ. ಆತ್ಮ ಎಲ್ಲಿ ಆತ್ಮಜ್ಞಾನ ಪಡ್ಕೋತೀರಿ ಅಲ್ಲಿ ಮನಸ್ಸು ಏನಾಗ್ತದ, ತಾನು ಇಲ್ಲದಂಗ ಆಗ್ತದ. ಈಗ ಇಲ್ಲಿ ನೀವು ಆತ್ಮಜ್ಞಾನ ಪಡ್ಕೊಳ್ಳೋ ಸಮಯದಲ್ಲಿ ನಿಮ್ಮ ಶರೀರ ಆದೇನಿಲ್ಲಿ, ನಿಮ್ ಶರೀರದ ಪ್ರಜ್ಞೆ ಇಟ್ಕೊಂಡು ಆತ್ಮಜ್ಞಾನ ಕೇಳಕತ್ತೀರೇನು? ಶರೀರ ಇಲ್ಲದಂಗ ಆಗ್ಯದೇ ಇಲ್ಲ ಇಲ್ಲಿ ಆತ್ಮಜ್ಞಾನ ಕೇಳಾಗ. ನಿಮ್ಮ ಮನಸ್ಸು ಏನಾರ ಕೆಲಸ ಮಾಡ್ಲಿಕ್ಕತ್ತದೇನೀಗ, ಅದು ಇಲ್ಲದಂಗ ಆಗ್ಯದ ಇಲ್ಲ? ಅವೆಲ್ಲ ಲಯ ಆಗ್ಬೇಕವು, ಇಲ್ಲದಂಗ ಆಗ್ಬೇಕು. ಇಲ್ಲದಂಗ ಆದಾಗ ಆತ್ಮಜ್ಞಾನ ಬರ್ತವು. ಈ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇವುಗಳಿಗೆ ಪುರಗಳು ಅಂತಾರ. ಪುರಗಳು, ಈ ಮೂರೂ ಪುರಗಳ ಒಳಗ ಅವ ಪುರುಷ ಅದನ. ಆ ಪುರುಷನ ಅನುಭವ ಆಗ್ಬೇಕಾದ್ರ ಇವು ಮೂರು ಇಲ್ಲದಂಗ ಮಾಡಿ ದಾಟಿ ಹೋದ್ರ ಆ ಪುರುಷನ ದರ್ಶನ ಆಗ್ತವ. ಆ ಪುರಗಳು ಏನಾಗಬೇಕು, ಇಲ್ಲದಂಗ ಆಗ್ಬೇಕು. ಅವು ಇಲ್ಲದಂಗ ಅದಾವ ಇಲ್ಲ. ಈಗ ಕೇವಲ ಆತ್ಮನಾಗಿ ಆತ್ಮನ ಉಪದೇಶ, ಆತ್ಮನಾಗಿ ಆತ್ಮನ ಒಂದು ದೀಕ್ಷೆ ಪಡ್ಕೊಳಕತ್ತೀರಿಲ್ಲ. ಇಲ್ಲ ಆತ್ಮ ಬಿಟ್ರೆ ಮತ್ತೊಂದು ಏನೂ ಇಲ್ಲ ಇಲ್ಲಿ ಸತ್ಸಂಗದಾಗ. ಈ ರೀತಿ ನಮ್ಮ ಜೀವನ ಸತ್ಸಂಗದಾಗ ಹೆಂಗದೀವಿ, ಒಳಗೆ ಹೆಂಗದೀವಿ, ಇದ್ರಂಗೆ ಹೊರಗಿರಂತ ಪ್ರಯತ್ನ ಮಾಡಿಬಿಟ್ಟೇವಂತಂದ್ರೆ ಏನು ಬೇರೆ ಏನೇನು ಬೇಕಾಗಿಲ್ಲ ಈ ಜೀವನದಾಗ. ಈ ರೀತಿಯಾಗಿ ಮನವೇ ಆತ್ಮ ಎನ್ನುವ ವಿಷಯ ಒಬ್ಬ ಆತ್ಮವಾದಿಯ ವಿಚಾರ ಕೇಳಿವಿ. ಈ ಮನವೇ ಆತ್ಮ ಅಲ್ಲ. ಆತ್ಮಕ್ಕ ಸ್ವಪ್ರಜ್ಞೆ, ಪರಪ್ರಜ್ಞೆ ಇರ್ತದ. ಆತ್ಮಕ್ಕ ತನ್ನದೇ ಆದ ಆತ್ಮದ ಪ್ರಜ್ಞೆ ಇರ್ತದ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅಂತ. ಆ ಮನಸ್ಸೇನು ನಿರ್ವಿಕಾರಿ ಇಲ್ಲ. ಮನಸ್ಸಿಗೆ ತಾನು ಮನಸ್ಸಂತನೂ ಗೊತ್ತಿಲ್ಲ. ಆ ಮನಸ್ಸಿಗೆ ತನ್ನ ಆತ್ಮದರ್ಶನದ ಬಗ್ಗೆನೂ ಗೊತ್ತಿಲ್ಲ. ಆ ಮನಸ್ಸಿಗೆ ಆತ್ಮ ಆನಂದ ಸ್ವರೂಪ ಅದ. ಮನಸ್ಸು ಆನಂದ ಸ್ವರೂಪ ಅದೇನ್ರಿ ಎಲ್ಲರೇ? ಚಿಂತೆ, ಭಯ, ದುಃಖ ಯಾವಾಗಲೂ ಒಳ್ಕೊತ ಗುಳಾಡ್ಕೋತಿರ್ತದ. ಅದೇ ಆತ್ಮ ಆತು.
ಹಿಂಗಾಗಿ ಮನವೇ ಆತ್ಮ ಅಂತ ಆತ್ಮವಾದಿಯ ವಿಷಯಕ್ಕೆ ಪೀಠಿಕೆ ಹಾಕಿದ್ದೀವಿ. ನಾಳೆ ಮನವೇ ಆತ್ಮ ಅಲ್ಲ ಅಂತೇಳಿ ಖಂಡಿಸಿ ಮತ್ತ ಬುದ್ಧಿಯೇ ಆತ್ಮ ಅನ್ನೋದಕ್ಕೆ ಪೀಠಿಕೆ ಹಾಕೋಣ ಅಂತ ಹೇಳುವ ಮೂಲಕ ನನ್ನ ಈ ಒಂದೆರಡು ವಿಚಾರಗಳನ್ನು ನಿಮ್ಮೆಲ್ಲರ ಪವಿತ್ರ ಪಾದಕಮಲಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಸ್ವಲ್ಪ ದ್ವಂದ್ವ